सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति ಶಾಂತಿ. ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಭಗವದ್ಗೀತಾ ಪರಿಚಯ. ಮೊದಲಿಗೆ ಪ್ರಾರ್ಥನೆ. ಯಂ ಬ್ರಹ್ಮಾ ವರುಣೇಂದ್ರ ರುದ್ರಮರುತಃ ಸ್ತುನ್ವಂತಿ ದಿವ್ಯೈಸ್ತುವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃ ಸುರಾಸುರಗಣಾ ದೇವಾಯ ತಸ್ಮೈ ನಮಃ. ದೇವಾಯ ತಸ್ಮೈ ನಮಃ. ಸೊ ಭಗವದ್ಗೀತೆಯ ಅಧ್ಯಯನ ಅಂತಂದರೆ ನಮ್ಮಲ್ಲೂ ಕೂಡ ಕೆಲವು ಪ್ರಿಪರೇಷನ್ಸ್ಗಳು ಬೇಕಾಗುತ್ತೆ. ಅಂತಹ ಪ್ರಿಪರೇಷನ್ಸ್ಗಳು, ದಟ್ ಮೀನ್ಸ್ ಅವುಗಳಿಗಾಗಿ ಮಾಡಬೇಕಾಗಿರುವಂತಹ ಕೆಲವು ಕರ್ಮಗಳ ಬಗ್ಗೆ, ಮತ್ತು ಭಗವದ್ಗೀತೆ ಅಂತ ಹೇಳಿದಾಗ ಅಲ್ಲಿ ಒಂದು ರೀತಿಯ ಭಾವನೆ, ಶ್ರದ್ಧಾ, ಭಕ್ತಿ ಇವೆಲ್ಲ ಬೇಕಾಗುತ್ತೆ. ಸೊ ಇವೆಲ್ಲವನ್ನು ಹೇಗೆ ಬೆಳೆಸ್ಕೋಬೇಕು? ಅಗೇನ್ ಇಟ್ ಈಸ್ ರಿವೀಲ್ಡ್ ಹಿಯರ್ ಇನ್ ಭಗವದ್ಗೀತಾ. ಸೊ ಭಗವದ್ಗೀತಾ ಅಂತಂದಾಗ ಅಲ್ಲಿ ನಾವು ಇಟ್ ಈಸ್ ಗೋಯಿಂಗ್ ಟು ಟೀಚ್ ಅಸ್ 4 different topics: ಕರ್ಮ, ಉಪಾಸನ, ಜ್ಞಾನ ಮತ್ತು ಧ್ಯಾನ. ಹೀಗೆ ಇವೆಲ್ಲವನ್ನು ನಾವು ತಿಳಿಸ್ಕೊಡುತ್ತೆ. ಬಟ್ ಎಲ್ಲಕ್ಕಿಂತ ಮುಖ್ಯ ಕರ್ಮ. ಸೊ ಕರ್ಮದಿಂದ ಪ್ರಾರಂಭಿಸಬೇಕಾಗತ್ತೆ. ನಮ್ಮ ಆಧ್ಯಾತ್ಮದ ಪ್ರಯಾಣ ಅಂತ ಹೇಳಿದಾಗ ಅದು ಪ್ರಾರಂಭ ಆಗುವಂತಹದ್ದೇ ನಮ್ಮ ಕರ್ಮಗಳನ್ನು ನಾವು ಉತ್ತಮಪಡಿಸ್ಕೋಬೇಕಾಗತ್ತೆ. ಕರ್ಮವನ್ನು ಮಾಡಬೇಕು. ಮಾಡುವಂತಹ ಕರ್ಮಗಳು ನಮ್ಮ ಕರ್ಮಗಳನ್ನು ಉತ್ತಮಪಡಿಸುವಂತೆ ಆ ದಿಕ್ಕಿನಲ್ಲಿ ನಾವು ನಮ್ಮ ಕರ್ಮಗಳನ್ನು ಮಾಡಬೇಕಾಗುತ್ತೆ. ಕರ್ಮಗಳು ಅಂತ ಹೇಳಿದಾಗ ದೇ ಆರ್ ಸರ್ಟನ್ ಆ್ಯಕ್ಷನ್ಸ್. ಮತ್ತಷ್ಟು ಸರಳವಾಗಿ ಅರ್ಥ ಮಾಡ್ಕೋಬೇಕು ಅಂತಂದರೆ ನಾವು ಮಾಡುವಂತಹ ಕೆಲಸಗಳನ್ನು ಕೂಡ ನಾವು ಕರ್ಮ ಅಂತ ಕರಿತೀವಿ. ವೇದಾಂತದ ಭಾಷೆಯಲ್ಲಿ ನಾವು ಮಾಡುವಂತಹ ಕೆಲಸವನ್ನು ಕರ್ಮ ಅಂತ ತಿಳಿಸುತ್ತದು. ಸೊ ಕೆಲಸವನ್ನು ಮಾಡಬೇಕು ಅಂತ ಹೇಳಿದಾಗ ನಾವು ನೋಡ್ತೀವಿ, ಜಗತ್ತಿನಲ್ಲಿ ನಮ್ಮಂತೆ ಅನೇಕ ಜೀವಿಗಳಿದ್ದಾರೆ ಇಲ್ಲಿ. ಆದರೆ ಯಾರೂ ಕೂಡ ಸುಮ್ಮನೆ ಕೂತಿಲ್ಲ. ಪ್ರತಿಯೊಬ್ಬರೂ ಕೂಡ ಅವರುಗಳನ್ನ ನಾವು ಅಬ್ಸರ್ವ್ ಮಾಡಿದ್ರೆ, ಗಮನಿಸಿದ್ರೆ ಏನೋ ಒಂದು ಮಾಡ್ತಾ ಇರ್ತಾರೆ. ಸುಮ್ಮನೆ ಅಂತೂ ಕೂತಿರೋದಿಲ್ಲ. ನಾವು ಅಂತೀವಿ ಸುಮ್ಮನೆ ಕೂತಿದ್ದಾನೆ, ಟೈಮ್ ವೇಸ್ಟ್ ಮಾಡ್ತಾನೆ ಅಂತ ಅನಿಸುತ್ತೆ, ಮೇಲ್ನೋಟದ ತಿಳುವಳಿಕೆ ಅದು. ಬಟ್ ಆ್ಯಕ್ಚುಲಾಗಿ ಯಾರಿಗೂ ಕೂಡ ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ಯಾವುದೋ ಒಂದು ರೀತಿಯ ಕರ್ಮಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಾರೆ, ಯಾರೇ ಆಗಿರಬಹುದು. ಸೊ
ನಾವು ಯಾರೂ ಕೂಡ ಬೇರೆಯವರಿಗೆ ನೀನು ಇಂತಹ ಕೆಲಸವನ್ನು ಮಾಡು, ಇಂತಹ ಕರ್ಮವನ್ನು ಮಾಡು, ಸುಮ್ಮನೆ ಕೂತ್ಕೋಬೇಡ ಅಂತ ನಾವು ಅವ್ರಿಗೆ ಹೇಳೋದಕ್ಕಾಗೋದೇ ಇಲ್ಲ. ಯಾಕೆ ಅಂತಂದರೆ ನಾವು ಹೇಳದೆ ಹೋದರೂ ಕೂಡ ಅವರಲ್ಲಿ ಒಂದು ರೀತಿಯ ಕರ್ಮ ಅನ್ನುವಂತಹದ್ದು ನಡೀತಾನೆ ಇರುತ್ತೆ. ನಮಗನ್ಸುತ್ತೆ ನಾವು ಹೇಳದೆ ಹೋದರೆ ಅವನೇನು ಮಾಡೋದೇ ಇಲ್ಲ ಅಂತ. ಇನ್ಫ್ಯಾಕ್ಟ್ ಕೆಲವೊಂದು ವಾಸನಗಳು ಅಂತಂದರೆ ನಮ್ಮ ಚಿತ್ತದಲ್ಲಿ ಕೆಲವು ಸಂಸ್ಕಾರಗಳು ಬಹಳ ಸೂಕ್ಷ್ಮವಾಗಿ ಅಡಗಿರುತ್ತವೆ. ಅವುಗಳನ್ನು ವೇದಾಂತದ ಭಾಷೆಯಲ್ಲಿ ವಾಸನ ಅಂತ ಹೇಳ್ತೀವಿ. ಸೊ ಈ ವಾಸನಗಳು ಏನು ಮಾಡುತ್ತೆ ಅಂತಂದರೆ ಕರ್ಮವನ್ನು ಮಾಡುವುದಕ್ಕೆ ಅವು ನಮ್ಮನ್ನು ಪ್ರಚೋದನೆಗೊಳಿಸುತ್ತೆ. ನಮ್ಮಲ್ಲಿ ಒಂದು ರೀತಿಯ ಎಚ್ಚರಿಕೆ ಅಂತಂದರೆ ಇಟ್ಸ್ ಆ ಒಂದು ಆ ಸಮಯದಲ್ಲಿ ಅದು ನಮ್ಮನ್ನು ಎಚ್ಚರಿಸಿ ಕೆಲವು ಕರ್ಮಗಳನ್ನು ಮಾಡೋ ಹಾಗೆ ಅದು ಮಾಡುತ್ತೆ. ಸೊ ನಾನು ಸುಮ್ಮನೆ ಇರ್ತೀನಿ ಅಂತಂದರೂ ಕೂಡ ನನ್ನಲ್ಲಿ ಹುದುಗಿರುವಂತಹ ಆ ವಾಸನಗಳು ನನ್ನನ್ನು ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಬಿಡೋದಿಲ್ಲ. ಸೊ ಈ ರೀತಿಯಿಂದ ಕೂಡ ಯಾವುದೇ ಮನುಷ್ಯನಾಗಲಿ ಅವನು ಸುಮ್ಮನೆ ಇರೋದಿಲ್ಲ, ಯಾವುದೋ ಒಂದು ಕೆಲಸದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರ್ತಾನೆ. ಆದರೂ ಕೂಡ ಒಬ್ಬ ಮನುಷ್ಯ ಕೆಲಸವನ್ನು ಮಾಡ್ತಾ ಇದ್ದಾನೆ, ಏನೋ ಒಂದು ಮಾಡ್ತಾ ಇದ್ದಾನೆ ಅಂತಂದಾಗ ಒಬ್ಬ ಹಿರಿಯವನಾಗಿ ಅಥವಾ ಅವನು ಮಾಡುವಂತಹ ಕೆಲಸದಲ್ಲಿ ಮತ್ತಷ್ಟು ಸುಧಾರಣೆ ಬರಲಿ ಅನ್ನುವಂತಹದ್ದಾದರೆ ಅವನಿಗೇನಾದರೂ ಹೇಳಬೇಕು ಅನ್ನುವಂತಹದ್ದೇ ಆದರೆ, ಸೊ ನೀನು ಯಾವ ರೀತಿಯ ಕರ್ಮವನ್ನು ಮಾಡಿದ್ರೆ ಯಾವ ರೀತಿಯ ಫಲಗಳು ಸಿಗತ್ತೆ ಅನ್ನುವಂತಹ ಕೆಲವು ಅಲ್ಲಿ ಇರುವಂತಹ ದ ರಿಲೇಷನ್ಶಿಪ್ ಬಿಟ್ವೀನ್ ದಿ ಕರ್ಮ ಆ್ಯಂಡ್ ಕರ್ಮಫಲ ಅವುಗಳನ್ನು ಅವನಿಗೆ ತಿಳಿಸ್ಕೊಡಬಹುದು. ಸೊ ದಟ್ ಅದನ್ನು ತಿಳ್ಕೊಳ್ಳೋದ್ರಿಂದ ಅವನು ಉತ್ತಮವಾದಂತಹ ಕರ್ಮಗಳನ್ನೇ ಮಾಡ್ತಾನೆ. ನೋಡಪ್ಪ, ಇಂತಹದ್ದು ಮಾಡೋದ್ರಿಂದ ಇಂತಹದ್ದು ಸಿಗುತ್ತೆ. ನೀವು ಒಳ್ಳೆಯ ಕೆಲಸವನ್ನೇ ಮಾಡಿದ್ರೆ, ಒಳ್ಳೆಯ ಕರ್ಮಗಳನ್ನೇ ಮಾಡಿದ್ರೆ, ಒಳ್ಳೆಯ ಕರ್ಮಗಳಿಗೆ ದಟ್ ಈಸ್ ಪುಣ್ಯದ ಕರ್ಮಗಳಿಗೆ ಪುಣ್ಯದ ಫಲ ಅನ್ನುವಂತಹದ್ದು ಸಿಗುತ್ತೆ. ಅದು ಬಿಟ್ಟು ಒಂದು ವೇಳೆ ಮಾಡುವಂತಹ ಕರ್ಮಗಳು ಪಾಪದ ಕರ್ಮಗಳಾಗಿದ್ದ ಪಕ್ಷದಲ್ಲಿ ಪಾಪದ ಫಲ ಅನ್ನುವಂತಹದ್ದು ಸಿಗುತ್ತೆ. ಆದ್ದರಿಂದ ಒಟ್ಟಿನಲ್ಲಿ ಒಂದು ಕೆಲಸ ಅಂತ ಒಂದು ಕರ್ಮ ಅಂತ ಮಾಡಿದ್ಮೇಲೆ ಆ ಕರ್ಮಕ್ಕೆ ಅದರದೇ ಆದ ಒಂದು ರಿಸಲ್ಟ್, ಒಂದು ಪರಿಣಾಮ, ಒಂದು ಎಫೆಕ್ಟ್ ಅಥವಾ ಅದನ್ನು ಫಲ ಅಂತ ಕೂಡ ಹೇಳ್ತೀವಿ. ಹೀಗೆ ಒಂದು ಕರ್ಮ ಅಂತ ಹೇಳಿದಾಗ ಅಲ್ಲಿ ಒಂದು ಫಲ ಅನ್ನುವಂತಹದ್ದು ಇದ್ದೇ ಇರುತ್ತೆ. ಕರ್ಮವನ್ನು ಮಾಡಿದ್ದೀವಿ ಅಂತಂದಮೇಲೆ ಆ ಫಲವನ್ನು ನಾವು ಅನುಭವಿಸಲೇಬೇಕಾಗತ್ತೆ. ಆದ್ದರಿಂದ ಸರಿಯಾದ ದಿಕ್ಕಿನಲ್ಲಿ ನೀನು ಮಾಡು ಅನ್ನೋ ಈ ರೀತಿಯಲ್ಲಿ ಅವನಿಗೆ ನಾವು ಮಾರ್ಗದರ್ಶನವನ್ನು ನೀಡಬಹುದು. ಒಟ್ಟಿನಲ್ಲಿ ಯಾರೇ ಮನುಷ್ಯನಾಗಿರಲಿ ಸುಮ್ಮನೆ ಇರೋದಿಲ್ಲ, ಯಾವುದೋ ಒಂದು ಕರ್ಮವನ್ನು ಮಾಡ್ತಾ ಇರ್ತಾನೆ. ಒಬ್ಬ ಮನುಷ್ಯನನ್ನು ನಾವು ತಿದ್ದಬೇಕು ಅನ್ನುವಂತಹ ಸಂದರ್ಭ ಬಂದಾಗ ಅವನಿಗೆ ಈ ಕೆಲವು ಕರ್ಮದ ರಹಸ್ಯಗಳನ್ನು ತಿಳಿಸ್ಕೊಡೋದ್ರಿಂದ ಅವನಿಂದ ಉತ್ತಮವಾದ ಕರ್ಮಗಳು ಇಲ್ಲಿ ನಡೆಯೋಂಗೆ ಆಗತ್ತೆ. ಸೊ ದಟ್ಸ್ ಆಲ್ ವಿ ಕ್ಯಾನ್ ಡೂ, ಬಟ್ ವಿ ಕೆನಾಟ್ ಆಸ್ಕ್ ಹಿಮ್ ನೀನು ಮಾಡು ಅಂತ ನಾವು ಹೇಳೋವಂತಹ ಅಗತ್ಯ ಇಲ್ಲ. ಯಾಕೆಂತಂದರೆ ನಾವು ಹೇಳದೆ ಹೋದರೂ ಕೂಡ ಅವನಿಂದ ನಿರಂತರವಾಗಿ ಅವನು ಯಾವುದೋ ಒಂದು ಕರ್ಮದಲ್ಲಿ ಮಗ್ನನಾಗಿರ್ತಾನೆ. ಸೊ ನಾವೇನು ಅಂತಂದರೆ ವಿ ಕ್ಯಾನ್ ಚೇಂಜ್ ದಿ ಡೈರೆಕ್ಷನ್. ಅವನಿಗೆ ಕೆಲವು ಅಡ್ವೈಸ್ಗಳನ್ನು ಕೊಟ್ಟು ಈ ದಿಕ್ಕಿನಲ್ಲಿ ನಿನ್ನ ಕರ್ಮಗಳು ಸಾಗುವಂತೆ ನೀನು ನೋಡ್ಕೋ ಅಂತ ಒಂದು ಪೀಸ್ ಆಫ್ ಅಡ್ವೈಸ್ ಕ್ಯಾನ್ ಬಿ ಗಿವನ್ ಟು ಹಿಮ್. ದಟ್ಸ್ ಆಲ್ ವಿ ಕ್ಯಾನ್ ಡೂ. ಹೇಗೆ ಅಂತಂದರೆ, ಫಾರ್ ಎಕ್ಸಾಂಪಲ್, ಮನೆಯಲ್ಲಿ ಸಣ್ಣ ಮಕ್ಕಳಿರುತ್ತೆ, ಮಗು ಇರುತ್ತೆ, ಸಣ್ಣ ಮಗು. ಅದು ಇನ್ನು ಏನು ಅಂತ ಸರಿಯಾಗಿ ಲೋಕಜ್ಞಾನ ಇಲ್ಲೇ ಇರುವಂತಹ ಪುಟ್ಟ ಮಗು. ಅದು ಆ ಮಗು ಏನು ಮಾಡುತ್ತೆ ಅಂತಂದರೆ ತನ್ನ ಕೈಗೆ ಏನು ಸಿಗುತ್ತೆ ಅದನ್ನು ಇಮ್ಮಿಡಿಯೇಟಾಗಿ ಬಾಯಲ್ಲಿ ಇಟ್ಕೊಳ್ಳುತ್ತದೆ. ಅದು ಆಟದ ವಸ್ತು ಆಗಿರಬಹುದು, ಅಥವಾ ಕೆಲ ಸಂದರ್ಭಗಳಲ್ಲಿ ಕೆಲವು ಅಪಾಯಕಾರಿ ಯಾವುದೋ ಒಂದು ಬೇರೆ ತರಹ ಒಂದು ವಸ್ತು ಆಗಿರಬಹುದು, ಅಥವಾ ಕೆಲ ಸಂದರ್ಭದಲ್ಲಿ ಕೆಲವು ತಿನ್ನುವಂತಹ ಆಹಾರದ ಪದಾರ್ಥಗಳೇ ಆಗಿರಬಹುದು. ಒಟ್ಟಿನಲ್ಲಿ ಮಗು ಕೈಗೆ ಏನಾದ್ರು ಸಿಕ್ಕಿದ್ರೆ ಅದು ಕೂಡಲೇ ಏನು ಮಾಡುತ್ತೆ ಅಂತಂದರೆ ತನ್ನ ಬಾಯಿ ಹತ್ತಿರ ತೊಗೊಂಡೋಗಿ ಬಾಯಲ್ಲಿ ಇಟ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡುತ್ತೆ. ಇದನ್ನು ನಾವು ನೋಡಿರ್ತೀವಿ. ಸೊ ಮಗು ಅದು ಕೂಡ ಸುಮ್ಮನೆ ಇಲ್ಲ, ಯಾವುದೋ ಒಂದು ಆ್ಯಕ್ಟಿವಿಟೀಸಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡಿದೆ. ಆ ಮಗು ಕೈಗೆ ಏನೋ ಒಂದು ಸಿಕ್ಕಿದೆ, ಅದನ್ನು ತೊಗೊಂಡು ಬಾಯಿಗೆ ಹಾಕುತ್ತಾ ಇದೆ. ಹಾಗೆ ನಾವೇನು ಮಾಡ್ಬೋದು ಅಂತಂದರೆ, ಆ್ಯಸ್ ಎ ಪೇರೆಂಟ್ ಆರ್ ಆಸ್ ಎನ್ ಎಲ್ಡರ್ಲಿ ಪರ್ಸನ್, ನಾವು ಹೋಗಿ ಆ ಮಗುಗೆ ಹೇಳಬೇಕು, ನೋಡಪ್ಪ ಈ ಥರದ್ದು ಬಾಯಿಗೆ ಹಾಕೋಬಾರ್ದು, ಇದು ಹಾಕ್ಕೊಂಡ್ರೆ ಇದು ಪರಿಣಾಮ ಈ ಥರ ಆಗುತ್ತೆ, ಇದು ತಿನ್ನೋವಂತಹದ್ದಲ್ಲ, ಇದರಲ್ಲಿ ಧೂಳಿರುತ್ತೆ,
ಇದರಿಂದ ಆರೋಗ್ಯ ಕೆಟ್ಟೋಗುತ್ತೆ. ಈ ರೀತಿ ಆ ಮಗುವಿಗೆ ಕೆಲವು ಎಚ್ಚರಿಕೆಗಳನ್ನು ಕೊಟ್ಟು ನಿಧಾನವಾಗಿ ಮಗುವಿಗೆ ಯಾವುದು ತಿನ್ನುವಂತಹ ವಸ್ತುಗಳು, ಯಾವುದು ಆಟದ ವಸ್ತುಗಳು, ಯಾವುದನ್ನು ಸಿಕ್ಕಿದ್ರೆ ನಾನು ತಿನ್ನಬೇಕಾಗತ್ತೆ, ಯಾವುದನ್ನು ಆಟದ ವಸ್ತು ಅಂತ ನಾನು ಇಟ್ಕೋಬೇಕಾಗತ್ತೆ ಅನ್ನುವಂಥದ್ದನ್ನು ನಿಧಾನವಾಗಿ ಕ್ರಮೇಣ, ಅದು ಅಟ್ ಒನ್ ಶಾಟ್ ಅದು ಮಗು ಕಲಿಯೋಕ್ಕಾಗೋದಿಲ್ಲ. ಸೊ ಮತ್ತೆ ಮತ್ತೆ ರಿಪೀಟ್ ಮಾಡಬೇಕು. ನಾವು ನೋಡ್ತಾ ಇರ್ತೀವಿ ಮನೆಯಲ್ಲಿ ಮಗುನ ಬೆಳೀತಾ ಇರುತ್ತೆ. ಆ ಬೆಳೆಯುವ ಪ್ರತಿ ಹಂತದಲ್ಲೂ ಮಗುವನ್ನು ತಿದ್ದುತ್ತಾ ನಾವು ಹೇಗೆ ಆ ಮಗುವಿಗೆ ಒಂದು ದಾರಿಯನ್ನು ತೋರಿಸ್ತೀವಿ, ಒಂದು ಶಿಕ್ಷಣವನ್ನು ಕೊಡ್ತೀವಿ. ಸ್ವಲ್ಪ ಸಮಯದ ಇಂತಹ ಒಂದು ಟ್ರೈನಿಂಗ್ ಆದಮೇಲೆ ಆ ಮಗು ಕೇವಲ ತಿನ್ನುವಂತಹ ಪದಾರ್ಥವನ್ನು ಮಾತ್ರ ಬಾಯಲ್ಲಿ ಇಟ್ಕೊಳ್ಳುತ್ತೆ, ಇಲ್ಲ ಅಂತಂದರೆ ಅದು ನಮಗೆ ತೋರಿಸುತ್ತೆ. ಸೊ ಈ ರೀತಿ ಮಗುವಿಗೆ ಹೇಗೆ ನಾವು ಒಂದು ಶಿಕ್ಷಣವನ್ನು ಕೊಟ್ಟು ಒಂದು ಸರಿಯಾದ ದಾರಿಗೆ ಆ ಮಗುವನ್ನು ತರುವಂತಹ ಪ್ರಯತ್ನ ಮಾಡ್ತೀವಿ, ಆ ರೀತಿಯಲ್ಲಿ ನಮಗೂ ಕೂಡ ಅನೇಕ ಸಂದರ್ಭಗಳಲ್ಲಿ ಬೇರೆ ಬೇರೆ ವಿಷಯಗಳಲ್ಲಿ ಬೇರೆ ಬೇರೆ ವಿಚಾರದಲ್ಲಿ ನಮಗೂ ಕೂಡ ಅನೇಕ ರೀತಿಯ ಶಿಕ್ಷಣಗಳು ಜೀವನದ ಉದ್ದಕ್ಕೂ ಬೇಕಾಗ್ತಾ ಇರುತ್ತೆ. ಬಿಕಾಸ್ ನಾವು ಯಾರು ಪಂಡಿತರಲ್ಲ, ನಾವು ಯಾರು ಹುಟ್ಟುತ್ತಾನೆ ಜ್ಞಾನಿಗಳಲ್ಲ. ಸೊ ನಮಗೂ ಕೂಡ ಕಾಲ ಕಾಲಕ್ಕೆ ಆ ಸಂದರ್ಭಗಳಲ್ಲಿ ಕೆಲವುಗಳನ್ನು ನಾವು ಕಲಿತಾ ಹೋಗಬೇಕಾಗತ್ತೆ. ಸೊ ಈ ಕಲಿಕೆ ಎನ್ನುವಂತಹದ್ದು ನಮ್ಮ ಬೆಳವಣಿಗೆ. ಇನ್ಫ್ಯಾಕ್ಟ್ ಭಗವದ್ಗೀತೆ ಎನ್ನುವಂತಹದ್ದು ನಮ್ಮನ್ನು ಪ್ರತಿ ಸಂದರ್ಭದಲ್ಲೂ ಪ್ರತಿ ಹಂತದಲ್ಲೂ ನಮ್ಮ ಬೆಳವಣಿಗೆಯನ್ನು ಕುರಿತು ಅದು ಅನೇಕ ರೀತಿಯ ಶಿಕ್ಷಣವನ್ನು ಕೊಡುತ್ತೆ. ವಾಟ್ ಟೈಪ್ ಆಫ್ ಶಿಕ್ಷಣ ಅಂತಂದರೆ ಅಲ್ಲಿ ಒಂದು ಧರ್ಮ ಇರುತ್ತೆ, ರೀತಿ ಇರುತ್ತೆ, ನೀತಿ ನಿಯಮಗಳಿರುತ್ತೆ, ಸೂಕ್ಷ್ಮವಾದ ಕರ್ಮಗಳ ಬಗ್ಗೆ ವಿಚಾರ ಇರುತ್ತೆ. ಹೀಗೆ ಅನೇಕ ರಹಸ್ಯಗಳನ್ನು ದಿಸ್ ಭಗವದ್ಗೀತೆ ಈಸ್ ಗೋಯಿಂಗ್ ಟು ಟೀಚ್ ಅಸ್. ಸೊ ನಾವು ಮಾಡುವಂತಹ ಕರ್ಮವನ್ನು ಹೇಗೆ ಮಾಡಬಹುದು ಅಂತ ಅಲ್ಲೂ ಕೂಡ ಅನೇಕ ಬದಲಾವಣೆಗಳನ್ನು ನಾವು ತಂದ್ಕೋಬಹುದು, ಮತ್ತಷ್ಟು ಉತ್ತಮವಾದ ರೀತಿಯಲ್ಲಿ ನಾವು ಮಾಡುವಂತಹ ಕರ್ಮವನ್ನು ಮಾಡಬಹುದು. ಸೊ ಇಲ್ಲಿ ಭಗವದ್ಗೀತೆ ಮೇಯ್ನಾಗಿ ಇಟ್ ಸ್ಟಾರ್ಟ್ಸ್ ವಿತ್ ಕರ್ಮ ಅಂತ ಹೇಳಿದಾಗ ನಾವು ಮಾಡುವಂತಹ ಕರ್ಮವನ್ನು ಹೇಗೆ ಯೋಗವನ್ನಾಗಿ ನಾವು ಬದಲಾಯಿಸಬಹುದು ಅನ್ನುವಂತಹ ಒಂದು ಜ್ಞಾನವನ್ನು ಕೂಡ ಅದು ತಿಳಿಸುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ಕರ್ಮಯೋಗ. ಸೊ ಕರ್ಮವನ್ನು ನಾವೆಲ್ಲ ಮಾಡ್ತೀವಿ, ಬಟ್ ಆದರೆ ನಾವು ಮಾಡುವಂತಹ ಕರ್ಮಗಳು ಯೋಗವಾಗಿ ಬದಲಾಗಬೇಕು. ಸೊ ದಟ್ ಈಸ್ ದಿ ರೈಟ್ ಶಿಕ್ಷಣ, ಆ್ಯಂಡ್ ದಿಸ್ ರೈಟ್ ಶಿಕ್ಷಣ ಆ್ಯಂಡ್ ದಿ ಕರೆಕ್ಟ್ ಡೈರೆಕ್ಷನ್ ಈಸ್ ದಟ್ ವಿ ಕ್ಯಾನ್ ಲರ್ನ್ ಫ್ರಮ್ ಭಗವದ್ಗೀತಾ. ಸೊ ಈ ಕರ್ಮಯೋಗ ಅಂತ ಹೇಳಿದಾಗ ಇಟ್ ಹ್ಯಾಸ್ ಗಾಟ್ ಎ ವೆರಿ ಸ್ಪೆಸಿಫಿಕ್ ಮೀನಿಂಗ್. ಸೊ ಯಾಕೆ ಕರ್ಮವನ್ನು ಈ ರೀತಿಯಲ್ಲೇ ಮಾಡಬೇಕು, ಹೀಗೆ ಬಹಳ ಸೂಕ್ಷ್ಮವಾಗಿ ಬಹಳ ದೊಡ್ಡ ಜ್ಞಾನವನ್ನೇ ಅದು ತಿಳಿಸುತ್ತೆ. ಸೊ ಹೀಗೆ ಕರ್ಮದಿಂದ ನಮ್ಮ ಈ ಒಂದು ಆಧ್ಯಾತ್ಮದ ಪ್ರಯಾಣ ಪ್ರಾರಂಭವಾಗುತ್ತೆ. ಮತ್ತು ಕರ್ಮ ಅಂತಂದಾಗ ನಾವಲ್ಲಿ ಎರಡು ರೀತಿಯ ಪರಿಣಾಮಗಳನ್ನು ನೋಡಬಹುದು. ಪರಿಣಾಮ ಅಂತಂದರೆ ದಟ್ಸ್ ಎನ್ ಎಫೆಕ್ಟ್, ಫಲ ಅಂತ ಕೂಡ ಹೇಳ್ಬೋದು, ರಿಸಲ್ಟ್ ಅಂತ ಹೇಳ್ಬೋದು. ಸೊ ಇವೆಲ್ಲ ಒಂದೇ ಅರ್ಥವನ್ನು ಕೊಡುತ್ತೆ. ಸೊ ಎರಡು ರೀತಿಯ ಫಲಗಳನ್ನು ಒಂದು ಕರ್ಮವನ್ನು ಮಾಡಿದಾಗ ನಾವು ನೋಡಬಹುದು ಅಂತಂದರೆ, ಒಂದು ಫಲ ನಾವು ಹೊರ ಪ್ರಪಂಚದಲ್ಲಿ ನಮಗೆ ಗೊತ್ತಾಗೋ ಹಾಗೆ ಅಂತಂದರೆ ಇಟ್ ಈಸ್ ಪಾಸಿಬಲ್ ಫಾರ್ ಅಸ್ ಟು ಸಿ ಆ್ಯಂಡ್ ಎಕ್ಸ್ಪೀರಿಯನ್ಸ್. ಸೊ ಅದು ನಮ್ಮ ಕಣ್ಣಿಗೆ ಕಾಣುವಂತೆ ನಮಗೆ ಅರ್ಥ ಆಗೋ ಹಾಗೆ ಇಂದ್ರಿಯಗಳ ಮೂಲಕ ಆ ಒಂದು ಫಲವನ್ನು ನಾವು ತಿಳ್ಕೋಬಹುದು. ಮತ್ತೊಂದು ಇನ್ನೊಂದು ರೀತಿಯ ಫಲ ಅಂತಂದರೆ ದಟ್ ಕ್ಯಾನ್ ಬಿ ಸೀನ್ ವಿತಿನ್. ಸೊ ದಟ್ ಕ್ಯಾನ್ ಬಿ ಸೀನ್ ಅನ್ನೋದಕ್ಕಿಂತ ದಟ್ ಕ್ಯಾನ್ ಬಿ ಎಕ್ಸ್ಪೀರಿಯನ್ಸ್ಡ್ ವಿತಿನ್, ಈ ರೀತಿಯಲ್ಲಿ ಹೇಳಬಹುದು. ಸೊ ಒಂದು ಯಾವುದೇ ಒಂದು ಕರ್ಮ ಅಂತಂದಾಗ ಈ ರೀತಿಯಲ್ಲಿ ಅಲ್ಲಿ ಎರಡು ಫಲಗಳನ್ನು ನಾವು ನೋಡಬಹುದು. ಒಂದು ನಮ್ಮಿಂದ ಹೊರಗೆ, ಮತ್ತೊಂದು ನಮ್ಮ ಒಳಗೆ. ಸೊ ಒಂದು ನಾವು ನೋಡಿ ಅದನ್ನು ತಿಳ್ಕೊತೀವಿ, ದಿಸ್ ಇಸ್ ದ ರಿಸಲ್ಟ್ ಅಂತ. ಮತ್ತೊಂದು ನಮ್ಮೊಳಗೆ ನಮಗೇ ಅನುಭವ ಆಗುವಂತಹದ್ದು, ಅದು ನಮಗೆ ಮಾತ್ರ ಗೊತ್ತಾಗುತ್ತೆ. ಸೊ ಈ ರೀತಿಯಲ್ಲಿ ಒಂದು ಕರ್ಮ ಅಂತಂದಾಗ ಅಲ್ಲಿ ಸಾಮಾನ್ಯವಾಗಿ ಎರಡು ರೀತಿಯ ಫಲಗಳನ್ನು ನೋಡ್ಬೋದು. ಹೇಗೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಮತ್ತೆ ಸ್ವಲ್ಪ ಸುಲಭವಾಗಿ ಅರ್ಥ ಆಗಬೇಕು ಅಂತಂದರೆ, ಈಗ ಒಬ್ಬ ವ್ಯಕ್ತಿ ಬಹಳ ಹಸಿವೆಯಿಂದ ಬಳಲಿದ್ದಾನೆ. ಪಾಪ ಹೊಟ್ಟೆಪಾಡಿಗಾಗಿ
ಅನೇಕ ಕಳೆಗಳಲ್ಲಿ ಸುತ್ತಾಡಿ ಎಲ್ಲೂ ಅವನಿಗೆ ಆಹಾರ ಸಿಗದೆ ಕೊನೆಗೆ ನಮ್ಮ ಬಳಿಗೆ ಬಂದಿರ್ತಾನೆ, ನಮಗೆ ಅವನು ಕಾಣಿಸ್ಕೋತಾನೆ. ಆ ಸಂದರ್ಭದಲ್ಲಿ ಅವನು ತುಂಬ ಬಳಲಿದ್ದಾನೆ, ಅವನಿಗೆ ತುಂಬ ಹಸಿವೆ ಆಗಿದೆ ಅನ್ನೋದು ನಮಗೆ ಗೊತ್ತಾಗತ್ತೆ. ಸ್ವಲ್ಪ ಏನೋ ಒಂದು ತಿಂದರೆ ಸಾಕು ಅನ್ನುವಂತಹ ಆ ಹಸಿವಿನ ಸಂಕಟ ಅವನ ಮುಖದಲ್ಲಿ ಎದ್ದು ಕಾಣ್ತಾ ಇರುತ್ತೆ. ಅಂತಹ ವ್ಯಕ್ತಿಯನ್ನು ನಾವು ನೋಡ್ತೀವಿ. ಆಗೇನಾಗುತ್ತೆ, ಅವನಿಗೆ ಮೊಟ್ಟ ಮೊದಲನೇದಾಗಿ ಬೇಕಾಗಿರುವಂತಹದ್ದು ಆಹಾರ. ಸೊ ಆಹಾರದಲ್ಲಿ ಇಂತಹದ್ದೇ ಬೇಕು ಅಂತ ಕೂಡ ಅಲ್ಲಿ ಅವನಿಗೆ ನೋ ಚಾಯ್ಸ್ ಪಾಪ. ಬಿಕಾಸ್ ಹಸಿವೆ ಅನ್ನುವಂತಹದ್ದು ಆ ಸಮಯದಲ್ಲಿ ರುಚಿಯೆಲ್ಲ ಇಂಪಾರ್ಟೆಂಟು, ಆ ಹಸಿವೆಯನ್ನು ನೀಗಿಸ್ಕೋಬೇಕು. ಸೊ ದಟ್ ಈಸ್ ಇಂಪಾರ್ಟೆಂಟ್. ಸೊ ಅವನಿಗೆ ಮುಖ್ಯವಾಗಿ ಆ ಹಸಿವಿನ ಸಂಕಟವನ್ನು ನಾನು ಕಡಿಮೆ ಮಾಡ್ಕೋಬೇಕು ಅಂತಂದರೆ ಐ ಶುಡ್ ಈಟ್ ಸಮಥಿಂಗ್ ರೈಟ್ ನೌ, ನನಗೆ ಇನ್ನು ತಡೆಯೋಕ್ಕಾಗ್ತಾ ಇಲ್ಲ ಅನ್ನುವಂತಹ ಸ್ಥಿತಿಯನ್ನು ಅವನು ಮುಟ್ಟಿರ್ತಾನೆ. ಸೊ ಅಂತಹವನು ನಮಗೆ ಸಿಕ್ಕಿದಾಗ ನಾವು ಅವನಿಗೆ ಗೊತ್ತಾಗತ್ತೆ ಪಾಪ ಅವನು ಹಸಿವೆಯಿಂದ ಇದ್ದಾನೆ ಅಂತ. ಸೊ ನಾವೇನು ಮಾಡ್ತೀವಿ, ಅವನಿಗೊಂದು ಸ್ವಲ್ಪ ಆಹಾರ ಸಿಗೋ ಹಾಗೆ ಮಾಡಿ ಕೂತ್ಕೊಂಡು ನಿಧಾನಕ್ಕೆ ತಿನ್ನು, ಹೊಟ್ಟೆ ತುಂಬ ತಿನ್ನು ಅಂತ ಹೇಳಿ ಅವನಿಗೆ ತಿನ್ನೋದಕ್ಕೆ ಆಹಾರವನ್ನು ಕೊಟ್ಟು ಆಮೇಲೆ ಕುಡಿಯೋದಕ್ಕೆ ಒಂದು ಸ್ವಲ್ಪ ನೀರು ಕೊಟ್ಟರೆ ಅವನು ನಾವು ಕೊಟ್ಟಂಥ ಆಹಾರವನ್ನು ತಿಂದು ಒಂದು ಸ್ವಲ್ಪ ನೀರು ಕುಡಿದು ತಲೆ ಎತ್ತಿ ನಮ್ಮನ್ನು ನೋಡ್ತಾನೆ. ಆ ಒಂದು ನೋಟದಲ್ಲಿ ನಮಗೆ ಗೊತ್ತಾಗುತ್ತೆ ಅವನಿಗೆ ಆ ಒಂದು ಹಸುವಿನ ಸಂಕಟ ಮಾಯವಾಗಿದೆ, ಒಂದು ರೀತಿಯ ತೃಪ್ತಿ ಅವನಿಗೆ. ಸೊ ಇಲ್ಲಿ ಆ್ಯಕ್ಷನ್ ಏನು, ಅವನು ಹಸುವೆಯಿಂದ ಬಂದಿದ್ದಾನೆ, ಆಹಾರವನ್ನು ನಾವು ಕೊಟ್ಟಿದ್ದೀವಿ. ಸೊ ಆಹಾರವನ್ನು ಕೊಡುವಂತಹ ಒಂದು ಕರ್ಮ ನಡೆದಿದೆ ಅಲ್ಲಿ. ಸೊ ಈ ಆಹಾರವನ್ನು ಕೊಡುವಂತಹ ಒಂದು ಕರ್ಮ ನಡೆದಾಗ ಅದು ಅವನ ಹಸಿವನ್ನು ನೀಗಿಸಿದೆ. ಅದು ಅವನ ಆಹಾರವನ್ನು ಸೇವಿಸಿದ ನಂತರದಲ್ಲಿ ಅವನ ಮುಖದಲ್ಲಿ ಅಥವಾ ನೋಟದಲ್ಲಿ ನಾವು ಕಂಡುಕೊಂಡಂತಹ ಸತ್ಯ ಅದು ನಮಗೆ ಗೊತ್ತಾಗುತ್ತೆ. ಹಿ ಈಸ್ ಹ್ಯಾಪಿ. ಅವನು ಕೂಡ ಹೇಳ್ತಾನೆ, ಐ ಆಮ್ ಹ್ಯಾಪಿ, ನನಗೆ ಸಂತೋಷ ಆಯಿತು, ತೃಪ್ತಿ ಆಯಿತು, ಬಹಳ ಹಸಿವೆಯಿಂದ ಇದ್ದೆ, ಒಂದು ತುತ್ತು ಹೊಟ್ಟೆಗೆ ಸಿಕ್ಕಿದ್ದು ನನಗೆ ಬಹಳ ಉಪಕಾರ ಆಯಿತು ಅಂತ ಅವನ್ನೆಲ್ಲ ಹೇಳ್ತಾನೆ. ಸೊ ಅವನು ಹೇಳದೆ ಹೋದರೂ ಕೂಡ ಆಹಾರವನ್ನು ಸೇವಿಸುವುದಕ್ಕೆ ಮುಂಚೆ ಇದ್ದಂತಹ ಪರಿಸ್ಥಿತಿಗೂ ಆ ನಂತರದಲ್ಲಿ ಆಹಾರವನ್ನು ಸೇವಿಸಿದ ನಂತರದಲ್ಲಿ ಅವನಲ್ಲಿ ಕಂಡು ಬಂದಂತಹ ವ್ಯತ್ಯಾಸ, ಸೊ ಅವನಿಗೆ ತೃಪ್ತಿಯಾಗಿದೆ ಎನ್ನುವಂತಹದ್ದು. ಸೊ ಇಲ್ಲಿ ಆಹಾರವನ್ನು ಕೊಡುವಂತಹ ಒಂದು ಕರ್ಮದಿಂದ ಅದರ ಫಲ ಏನು ಅಂತಂದರೆ ಅವನು ಸಂತೋಷವಾಗಿ ತೃಪ್ತಿಯನ್ನು ಹೊಂದಿದ ಅನ್ನುವಂತಹದ್ದು ನಮ್ಮಿಂದ ಹೊರಗೆ ನಡೆದಂತಹ ಆ ಒಂದು ಫಲವನ್ನು ನಾವು ಅವನಲ್ಲಿ ಕಾಣ್ತೀವಿ. ದಟ್ ಈಸ್ ಒನ್ ಥಿಂಗ್. ಎರಡನೇದು, ಎಲ್ಲೋ ಒಂದು ಕಡೆ ಡೀಪ್ ಡೌನ್ ಇನ್ ದಿ ಹಾರ್ಟ್ ಅಂತ ಹೇಳ್ತಾರಲ್ಲ, ಅಲ್ಲಿ ನಮ್ಮ ಒಳಗಡೆ ಒಬ್ಬ ಮನುಷ್ಯನ ಹಸಿವನ್ನು ನೀಗಿಸುವುದರಲ್ಲಿ ಕಿಂಚಿತ್ ಏನೋ ಮಾಡಿದ್ನಲ್ಲ ಅನ್ನುವಂತಹ ತೃಪ್ತಿ ನಮಗೂ ಕೂಡ ಗೊತ್ತಾಗುತ್ತೆ. ಸೊ ವಿ ಆಲ್ಸೋ ಫೀಲ್ ಹ್ಯಾಪಿ. ಸೊ ನನಗೂ ಒಂದು ರೀತಿಯ ಆನಂದದ ಅನುಭವ ಆಗಿರುತ್ತೆ. ಸೊ ಹೀಗೆ ಒಂದು ಕರ್ಮ ಅನ್ನುವಂತಹದ್ದು ಜರುಗಿದಾಗ ದ ಎಫೆಕ್ಟ್ ಕ್ಯಾನ್ ಬಿ ಸೀನ್ ಬೋತ್ ಅಟ್ ದಿ ಔಟ್ಸೈಡ್ ಆ್ಯಂಡ್ ವಿಥಿನ್. ನಮ್ಮಲ್ಲೂ ಕೂಡ ಅದರ ಅನುಭವವನ್ನು ನಾವು ಗಮನಿಸಬಹುದು. ಸೊ ನಮ್ಮ ಒಳಗಡೆ ನಡೆದಿರೋಂತಹ ಒಂದು ತೃಪ್ತಿ, ಆ ಫಲನ ನಾವು ವಿ ಕ್ಯಾನ್ ಓನ್ಲಿ ಎಕ್ಸ್ಪೀರಿಯನ್ಸ್, ಇಟ್ ಕೆನಾಟ್ ಬಿ ಸೀನ್. ಹೊರಗಡೆ ಅವನನ್ನು ನೋಡಿದಾಗ ಅವನು ತೃಪ್ತಿ ಆಗಿದೆ ಎನ್ನುವಂತಹದ್ದು ಗೊತ್ತಾಯಿತು. ಸೊ ಆ ಒಂದು ಫಲವನ್ನು ನಾನು ನೋಡಬಹುದು. ಬಟ್ ನನಗೂ ಕೂಡ ಒಂದು ರೀತಿಯ ತೃಪ್ತಿ ಸಿಕ್ಕಿದೆ ಎನ್ನುವಂತಹದ್ದು ನಾನು ನೋಡೋವಂತಹದ್ದಲ್ಲ, ಅದು ನನ್ನಲ್ಲಿ ಆದಂತಹ ಒಂದು ಅನುಭವ ಅದು. ಸೊ ಇಟ್ ಈಸ್ ಎನ್ ಎಕ್ಸ್ಪೀರಿಯನ್ಸ್ ದಟ್ ಹ್ಯಾಪನ್ ವಿಥಿನ್. ಸೊ ಒಳಗಡೆ ನಡೆದಂತಹ ಆ ಎಫೆಕ್ಟ್ನ ನೋಡೋಕ್ಕಾಗೋದಿಲ್ಲ. ಇಟ್ ಕ್ಯಾನ್ ಬಿ ರಿಯಲೈಸ್ಡ್, ಇಟ್ ಕ್ಯಾನ್ ಬಿ ಎಕ್ಸ್ಪೀರಿಯನ್ಸ್ಡ್. ಅದೇನು ಆ ಕ್ಷಣದಲ್ಲಿ. ಸೊ ಇಲ್ಲಿ ನಾವೇನು ಅಬ್ಸರ್ವ್ ಮಾಡ್ತಾ ಹೋಗಬೇಕು. ಕರ್ಮ ಅನ್ನುವಂತಹದ್ದು ನಡೆದಾಗ ಅದರ ರಿಸಲ್ಟು ಮುಂದಿನ ಕ್ಷಣದಲ್ಲಿ ಸಿಗುತ್ತೆ. ಇದು ಕೆಲವು ಕರ್ಮಗಳಿಗೆ ಮಾತ್ರ. ಇನ್ನು ಕೆಲವು ಕರ್ಮಗಳು ಹೇಗೆ ಅಂತಂದರೆ, ಇವತ್ತು ಕರ್ಮವನ್ನು ಮಾಡಿರ್ತೀವಿ, ಅದರ ಫಲ ಅನ್ನುವಂತಹದ್ದು ಯಾವಾಗ ಸಿಗುತ್ತೆ ಗೊತ್ತಿಲ್ಲ. ಅಂದರೆ ಕೆಲವು ಕರ್ಮಗಳಲ್ಲಿ ಈ ರೀತಿ ಫಲವನ್ನು ಇಮ್ಮಿಡಿಯೇಟ್ ಆಗಿ ಬೋತ್ ಔಟ್ಸೈಡ್ ಆ್ಯಂಡ್ ವಿಥಿನ್, ಆ ಎರಡೂ ಕೂಡ ಅದೇ ಕ್ಷಣದಲ್ಲಿ ಆಗುವಂತಹದ್ದು.
ಸೊ ಎಲ್ಲ ಕರ್ಮಗಳು ಈ ರೀತಿಯಲ್ಲಿ ಆ ಕ್ಷಣದಲ್ಲಿ ಅದರ ಫಲವನ್ನು ನಮಗೆ ತೋರಿಸುತ್ತೆ ಎನ್ನುವಂತಹದ್ದು ಏನಿಲ್ಲ. ಹೀಗೆ ಸೊ ಎವ್ರಿ ಆ್ಯಕ್ಷನ್ ವಿಚ್ ವಿ ಪರ್ಫಾರ್ಮ್ ಇಟ್ ಹ್ಯಾಸ್ ಗಾಟ್ ಒಂದು ನಮ್ಮೊಳಗಡೆ ನಡೆಯುವಂತಹ ನಮ್ಮೊಳಗೆ ನಮಗೆ ಅರ್ಥ ಆಗುವಂತಹ ಒಂದು ಫಲ, ಮತ್ತು ಕೆಲವೊಂದು ಬಾರಿ ಅದನ್ನು ನಾವು ಹೊರಗಡೆ ನಮ್ಮಿಂದ ಹೊರಗೆ ಕೂಡ ಅದನ್ನು ವಿ ಎಕ್ಸ್ಪೀರಿಯನ್ಸ್ ವಿ ಸಿ. ಸೊ ಸಾಮಾನ್ಯವಾಗಿ ಹೆಚ್ಚಿನ ಜನಗಳು ಒಂದು ಕರ್ಮವನ್ನು ಮಾಡಿದಾಗ ದೇರ್ ಎಕ್ಸ್ಪೆಕ್ಟೇಷನ್ ಈಸ್ ಐ ಶುಡ್ ಸಿ ದ ರಿಸಲ್ಟ್ ಅಟ್ ದಿ ಔಟ್ಸೈಡ್. ಹೊರ ಪ್ರಪಂಚದಲ್ಲಿ ನಾನು ಅದರ ಫಲವನ್ನು ನೋಡಬೇಕು, ನನ್ನಿಂದ ಹೊರಗಡೆ. ಸೊ ನನ್ನಿಂದ ಹೊರಗೆ ಅನ್ನುವಂತಹದ್ದು ಪ್ರಪಂಚ, ನಾನು ಅನ್ನುವಂತಹದ್ದು ಈ ದೇಹ. ಸೊ ನನ್ನಿಂದ ಹೊರಗೆ ದಟ್ ಈಸ್ ಹೊರ ಪ್ರಪಂಚ, ನನ್ನಿಂದ ಹೊರಗೆ ನನ್ನ ದೇಹದ ಬೌಂಡರಿಯ ಮುಂದೆ ಇರುವಂತಹ ಎಲ್ಲವೂ ಹೊರ ಪ್ರಪಂಚ. ಸೊ ಒಂದು ಕರ್ಮವನ್ನು ಮಾಡಿದಾಗ ಸಾಮಾನ್ಯವಾಗಿ ಒಬ್ಬ ಮನುಷ್ಯನಿಗೆ ಇರುವಂತಹ ಎಕ್ಸ್ಪೆಕ್ಟೇಷನ್ ಏನು ಅಂತಂದರೆ, ಯಾವ ಒಂದು ಕರ್ಮವನ್ನು ನಾನು ಮಾಡಿದ್ದೀನಿ ಅದರ ರಿಸಲ್ಟ್ನ ಐ ಶುಡ್ ಸಿ ಎಲ್ಲಿ, ಹೊರ ಜಗತ್ತಿನಲ್ಲಿ, ಹೊರ ಪ್ರಪಂಚದಲ್ಲಿ ನಾ ಅಂತಹದ್ದನ್ನು ನೋಡುವ ಆಸಕ್ತಿಯನ್ನು ಬೆಳೆಸ್ಕೊಂಡಿರ್ತೀವಿ. ಸೊ ಹೀಗೆ ಇದೆಲ್ಲ ಏನಾಗುತ್ತೆ, ಒಂದು ಕರ್ಮವನ್ನು ಮಾಡ್ತಾ 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 ಇಂತಹ ಕರ್ಮವನ್ನು ಮಾಡಿದ್ರೆ ಇಂತಹದ್ದು ಫಲ ಸಿಗತ್ತೆ ಎನ್ನುವಂತಹದ್ದು ಕೂಡ ಅನೇಕ ಸಂದರ್ಭಗಳಲ್ಲಿ ಅದೊಂದು ನಮಗೆ ಅನುಭವ ಆಗಿರುತ್ತೆ. ಸೊ ಇಂತಹದೇ ಫಲ ಬರುತ್ತೆ ಅಂತಹದ್ದನ್ನು ಹೊರ ಪ್ರಪಂಚದಲ್ಲಿ ತಮ್ಮಿಂದ ಹೊರಗಡೆ ನೋಡುವಂತಹ ಬಯಕೆಯನ್ನು ಕೂಡ ಅವರು ಹೊಂದಿರ್ತಾರೆ. ಮತ್ತೆ ಕೆಲವರಿಗೆ ಏನಾಗುತ್ತೆ ಅಂತಂದರೆ, ದೇ ಟ್ರೈ ಟು ಡೂ ಇಟ್ ವಿತ್ ಶಾರ್ಟ್ ಕಟ್. ಹೇಗೆ ಅಂತಂದರೆ, ಇಂತಹ ಕರ್ಮಗಳಿಗೆ ಇಂತಹ ಒಂದು ಫಲ ಸಿಗತ್ತೆ, ದಟ್ ಕ್ಯಾನ್ ಬಿ ಸೀನ್ ಆ್ಯಂಡ್ ಫೆಲ್ಟ್ ಅಟ್ ದಿ ಹೊರ ಪ್ರಪಂಚ ಅನ್ನುವಂತಹದ್ದು ಗೊತ್ತಾದ ಮೇಲೆ ಅವರೇನು ಮಾಡ್ತಾರೆ ಅಂತಂದರೆ, ಕೆಲವು ಮನುಷ್ಯರುಗಳು ಸೊ ಈ ಒಂದು ಕರ್ಮವನ್ನು ಮಾಡಿದ್ರೆ ಇಂತಹದ್ದೇ ಫಲ ಸಿಗತ್ತೆ ಅನ್ನೋದು ಗೊತ್ತಾಯಿತು. ಸೊ ಇಂತಹ ಒಂದು ಫಲಕ್ಕಾಗಿ ನಾನು ಇಂತಹ ಒಂದು ಕರ್ಮವನ್ನು ಮಾಡಬೇಕು. ಸೊ ಈ ಒಂದು ಕರ್ಮವನ್ನು ಮಾಡಬೇಕು ಅಂತಂದರೆ ಇಟ್ ಟೇಕ್ಸ್ ಲಾಂಗ್ ಟೈಮ್. ಯಾವುದೋ ಒಂದು ಪರ್ಟಿಕ್ಯುಲರ್ ಕರ್ಮ ಅದಕ್ಕೆ ಅನೇಕ ಸಮಯಗಳು ಹಿಡಿಬಹುದು. ಸೊ ಈಸ್ ದೇರ್ ಎನಿ ಶಾರ್ಟ್ ಕಟ್ ಅನ್ನುವಂತಹ ಒಂದು ವಕ್ರ ಬುದ್ಧಿ ಕೂಡ ಮನುಷ್ಯನಲ್ಲಿ ಬೆಳೆಯುವಂತಹ ಸಾಧ್ಯತೆಗಳು ಇದೆ. ಇದೆಲ್ಲ ಹೇಗೆ ಅಂತಂದರೆ, ಆ ಫಲದ ಅನುಭವಗಳು ಅವನನ್ನು ಮತ್ತಷ್ಟು ಏನಾರ ಫಾಸ್ಟಾಗಿ ರಿಸಲ್ಟ್ ನೋಡಬೇಕು ವಿತ್ ಲಿಟ್ಲ್ ಎಫರ್ಟ್. ಬಟ್ ದ ಎಫರ್ಟ್ಸ್ ಲಿಟ್ಲ್ ಎಫರ್ಟ್ಸಲ್ಲಿ ದ ಸೇಮ್ ರಿಸಲ್ಟ್ ಇಮ್ಮಿಡಿಯೇಟಾಗಿ ಹೊರಗಡೆ ನೋಡಬೇಕು. ಫಾರ್ ದ್ಯಾಟ್ ಮೈ ಎಫರ್ಟ್ ಶುಡ್ ಬಿ ವೆರಿ ಲೆಸ್. ಸೊ ಇಂತಹ ಬಯಕೆಗಳು ಕೂಡ ಮನುಷ್ಯನಲ್ಲಿ ಬರುತ್ತೆ. ಸೊ ಇಷ್ಟೊಂದು ಕಷ್ಟಪಡೋ ಬದಲು ಇದಕ್ಕೆ ಏನಾರು ಒಂದು ಶಾರ್ಟ್ ಕಟ್ ಇದೆಯಾ, ಸುಲಭವಾಗಿ ಏನಾರು ನಾನು ಮಾಡಬಹುದಾ, ಸುಲಭವಾಗಿ ಮಾಡಿ ಇಂತಹ ಒಂದು ಉತ್ತಮವಾದ ಫಲವನ್ನು ನಾನು ನಿರೀಕ್ಷೆ ಮಾಡಬೇಕು ಅಂತಂದರೆ ಈಸ್ ದೇರ್ ಎನಿ ಶಾರ್ಟ್ ಕಟ್ ಅನ್ನುವಂತಹ ಒಂದು ಉಪಾಯ ಇದೆಯಾ. ಸೊ ಇಂತಹ ಆಲೋಚನೆಗಳಿಗೂ ಕೂಡ ಮನುಷ್ಯ ಒಳಗಾಗ್ತಾನೆ. ಹಾಗೇನಾಗುತ್ತೆ, ಯಾವಾಗ ಮನುಷ್ಯನಿಗೆ ಉತ್ತಮವಾದ ರಿಸಲ್ಟ್ ಬೇಕು, ಫಲ ಅನ್ನುವಂತಹದ್ದು ಫಸ್ಟ್ ಕ್ಲಾಸ್ ಆಗಿರಬೇಕು. ಸೊ ನನಗೆ ಇಂತಹದ್ದೇ ಹೀಗೇ ಬೇಕು ಫಲ, ದಟ್ ಈಸ್ ದಿ ಎಕ್ಸ್ಪೆಕ್ಟೇಷನ್. ಫಾರ್ ದ್ಯಾಟ್ ನಂದು ಎಫರ್ಟ್ಸು ತುಂಬ ಏನು ನಾನು ಕಷ್ಟಪಡಬಾರ್ದು, ಶಾರ್ಟ್ ಕಟ್ಟಲ್ಲಿ ಮಾಡಬೇಕು. ಹೀಗೆ ಮಾಡಬೇಕು ಅಂತಂದ್ರೆ ಏನು ಮಾಡಬೇಕು ಅಂತಂದಾಗ, ಯಾವಾಗ ಅಲ್ಲಿ ಒಂದು ಇಂತಹ ಒಂದು ವಕ್ರಬುದ್ಧಿ ಪ್ರವೇಶ ಆಗುತ್ತೆ, ಆವಾಗ ಮನುಷ್ಯ he involves himself in corruptive way. ಆಗ ಒಂದು ಕುತಂತ್ರ ಮಾರ್ಗವನ್ನು ಅವನು ಅನುಸರಿಸುವಂತಹ ಪ್ರಯತ್ನವನ್ನು ಮಾಡ್ತಾನೆ. ಆಗ ಮಾಡುವಂತಹ ಕರ್ಮದಲ್ಲಿ ಅವನಿಗೆ ಧರ್ಮದ ಕಡೆಗೆ ಅವನ ದೃಷ್ಟಿ ಹೋಗೋದಿಲ್ಲ. ಇಂತಹದ್ದು ಫಲ ಸಿಗತ್ತೆ ಅನ್ನೋದು ಗೊತ್ತಾಗುತ್ತೆ, ಆದರೆ ಅದಕ್ಕಾಗಿ ನಾನು ಮಾಡ್ತಾ ಇರುವಂತಹ ಕರ್ಮ ಈಸ್ ಇಟ್ ಧರ್ಮ ಅದನ್ನು ಅವನು ನೋಡೋಕೆ ಹೋಗೋದಿಲ್ಲ. ಬಿಕಾಸ್ ಆಗಲೇ ಅವನು ಪ್ರಿಪೇರ್ ಆಗೋಗಿರ್ತಾನೆ, ಶಾರ್ಟ್ ಕಟ್ ಏನಾರು ಇದೆಯಾ. ಸೊ ಅವನೇನು ಮಾಡ್ತಾನೆ, ಶಾರ್ಟ್ ಕಟ್ ಅಂತಂದ್ರೆ ಏನಾಗುತ್ತೆ, ಹೆಚ್ಚಿನ ಸಂದರ್ಭಗಳಲ್ಲಿ ಕರಪ್ಟಿವ್ ವೇ, ಕುತಂತ್ರ ಮಾರ್ಗ ಅಂತ ಹೇಳ್ತಾರೆ. ಆ ಒಂದು ಮಾರ್ಗವನ್ನು ಬಳಸಿ ಆ ಮೂಲಕ ತಾನು ನಿರೀಕ್ಷಿಸಿದಂತಹ ಫಲವನ್ನು ಅವನು ಹೊಂದುವಂತಹದ್ದು. ಸೊ ತನಗೆ ಬೇಕಾದಂತಹ ಫಲವನ್ನು ಹೊಂದುವುದಕ್ಕಾಗಿ ಅವನು ಆರಿಸಿಕೊಂಡಂತಹ ಮಾರ್ಗ ಈಸ್ ಕುತಂತ್ರ ಮಾರ್ಗ. ಸೊ ಆ ಕುತಂತ್ರ ಮಾರ್ಗದಲ್ಲಿ ಅವನ ಎಫರ್ಟ್ಸ್ ಕೂಡ ಬಹಳ ಕಡಿಮೆ, ಬಟ್ ಅವನ ಎಕ್ಸ್ಪೆಕ್ಟೇಷನ್ ಮಾತ್ರ ಜಾಸ್ತಿ ಇತ್ತು, ಇಂತಹದೇ ಫಲ ಬೇಕು ಅನ್ನುವಂತಹ ನಿರೀಕ್ಷೆಯನ್ನು ಹೊಂದಿರ್ತಾನೆ. ಸೊ ಈಗೇನಾಗುತ್ತೆ, ಕರ್ಮ ಈ ರೀತಿ ನಡೆದಾಗ
ಅಂತಹ ಕರ್ಮ ಧರ್ಮದ ಆಶ್ರಯದಲ್ಲಿರೋದಿಲ್ಲ, ಧರ್ಮದ ಮಾರ್ಗದಲ್ಲಿರೋದಿಲ್ಲ, ಅಧರ್ಮದ ಮಾರ್ಗ ಅವನು ಆರಿಸ್ಕೊಂಡಿರ್ತಾನೆ. ಸೊ ಅಧರ್ಮದ ಮಾರ್ಗದಲ್ಲಿ ಮುನ್ನುಗ್ಗಿ ಅಂತಹ ಕರ್ಮವನ್ನು ಮಾಡಿ ತನಗೆ ಬೇಕಾದಂತಹ ಫಲವನ್ನು ಅವನು ಸಿಕ್ಕಿದೆ ಅನ್ನುವಂಥದ್ದನ್ನು ಕೂಡ ಅವನು ಖಾತ್ರಿ ಮಾಡ್ಕೋತಾನೆ. ಬಟ್ ಅಟ್ ದ ಸೇಮ್ ಟೈಮ್ ಅವನು ಅದಕ್ಕಾಗಿ ಮಾಡಿದಂತಹ ಅನುಸರಿಸಿದಂತಹ ಮಾರ್ಗ ಕುತಂತ್ರವಾಗಿರೋದ್ರಿಂದ ಅಲ್ಲಿ ಮತ್ತೊಂದು ರೀತಿಯ ಫಲ ಕೂಡ ಅಂತಂದರೆ ಪಾಪದ ಕರ್ಮವನ್ನು ಅವನು ಮಾಡಿರೋದ್ರಿಂದ ಆ ಕ್ಷಣದಲ್ಲಿ ಅವನಿಗೆ ಅದು ಸುಖವನ್ನು ಅವನು ಅನುಭವಿಸಿರಬಹುದು. ಅಟ್ ದ ಸೇಮ್ ಟೈಮ್ ಅವನಲ್ಲಿ ಒಂದು ಪಾಪದ ಫಲ ಅನ್ನುವಂತಹದ್ದು ಕೂಡ ಅಲ್ಲಿ ಹುಟ್ಟುಕೊಂಡಿರುತ್ತೆ. ಸೊ ಬಟ್ ಅಲಾಂಗ್ ವಿತ್ ದಿಸ್ ಅವರ್ ಇಂಟರ್ನಲ್ ಸಿಸ್ಟಮ್, ಈ ರೀತಿ ಕುತಂತ್ರ ಮಾರ್ಗವನ್ನು ಅನುಸರಿಸಿ ಕರ್ಮವನ್ನು ಮಾಡಿದಾಗ ಮೇಲ್ನೋಟಕ್ಕೆ ಹೊರ ಜಗತ್ತಿನಲ್ಲಿ ತಾನು ನಿರೀಕ್ಷಿಸಿದಂತಹ ಫಲವನ್ನು ಅವನು ಹೊಂದಿದ್ರೂ ಕೂಡ ಇಂಟರ್ನಲಿ ಅವನ ಅಂತರಂಗದಲ್ಲಿ ಅವನಿಗೆ ಗೊತ್ತಾಗದೇ ಇರೋ ಹಾಗೆ ಸ್ಲೋಲಿ there will be a disturbance. The internal system will be disturbed and slowly it get destroyed also. ಅವನು ತಾನು ನಿರೀಕ್ಷಿಸಿದಂತಹ ಫಲ ಸಿಕ್ಕಿರೋದ್ರಿಂದ ಅವನೇನು ಅನ್ಕೋತಾನೆ ಅಂತಂದರೆ, ಸುಲಭವಾದ ಮಾರ್ಗವನ್ನು ನಾನು ಆರಿಸ್ಕೊಂಡ್ರೂ ಕೂಡ ನನಗೆ ಉತ್ತಮವಾದ ಫಲ ಸಿಕ್ಕಿದೆ, ನಾನು ಏನು ಅಂದ್ಕೊಂಡಿದ್ದೆ ಅದು ನಾನು ಸಾಧಿಸಿದೆ, ಆದ್ದರಿಂದ ನಾನು ಮಾಡಿರೋಂತಹ ಕರ್ಮ ಈಸ್ ನಾಟ್ ಬ್ಯಾಡ್ ಅನ್ನೋಂತಹ ತೀರ್ಮಾನಕ್ಕೆ ಬಂದಿರ್ತಾನೆ. ಆದರೆ ಅವನಿಗೆ ಗೊತ್ತಾಗದೇ ಇರೋ ಹಾಗೆ ದ ಇಂಟರ್ನಲ್ ಸಿಸ್ಟಮ್, ಅವನ ಒಳಗಡೆನೆ ಅಲ್ಲಿ ಸರ್ಟನ್ ಥಿಂಗ್ಸ್ ಗೆಟ್ ಡೆಸ್ಟ್ರಾಯ್ಡ್ ಅಂತಂದರೆ ಅನೇಕ ರೀತಿಯ ಆ ಒಂದು ದೆರ್ ವಿಲ್ ಬಿ ಎ ಡಿಸ್ಟರ್ಬೆನ್ಸ್ ಇಂಟರ್ನಲಿ. ಸೊ ಹೀಗೆ ಅಧರ್ಮ ಅಂತಂದಾಗ ಇಟ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಇನ್ಫ್ಲೂಯೆನ್ಸ್. ಈ ಕಾರಣದಿಂದ ಅನುಭವಿಗಳೇನು ಹೇಳ್ತಾರೆ ಅಂತಂದರೆ ನಥಿಂಗ್ ಈಸ್ ಫ್ರೀ. ಹೇಳ್ತಾರೆ, ನೋಡಪ್ಪ ನೀನು ಶಾರ್ಟ್ ಕಟ್ ಮಾಡಿ ಈ ರೀತಿ ಮಾಡ್ತಾ ಇದ್ದಿಲ್ಲ, ಇದು ಒಳ್ಳೆಯದಲ್ಲ, ನೀನು ಅಂದ್ಕೊಂಡಿದೀಯ ಸಿಕ್ಕಿದೆ ಅಂತ, ಬಟ್ ಫಾರ್ ದಟ್ ಯು ವಿಲ್ ಹ್ಯಾವ್ ಟು ಪೇ ಎ ಹೈ ರಿಸ್ಕ್. ಅದಕ್ಕೆ ನೀನು ಬಹಳ ಕೊಡಬೇಕಾಗತ್ತಪ್ಪ, ಯು ವಿಲ್ ಹ್ಯಾವ್ ಟು ಪೇ ಎ ಲಾಟ್ ಫಾರ್ ದಿಸ್. ನಿನಗೆ ಕಾದಿದೆ, ಬೇಡ ಈ ಥರದ್ದೆಲ್ಲ ಮಾಡಬಾರ್ದು ಅಂತ ಯಾಕೆ ಅನುಭವಿಗಳು ಹೇಳ್ತಾರೆ ಅಂದರೆ ಅವ್ರಿಗೆ ಗೊತ್ತಿರುತ್ತೆ ನಿನ್ನ ಪ್ರಕಾರ ಅಷ್ಟು ಸುಲಭವಾಗಿ ಇಷ್ಟೊಂದು ಬಹಳ ಉತ್ತಮವಾದ ಫಲವನ್ನು ನೀನು ಹೊಂದಿದ್ದೀನಿ ಅಂತ ಹೇಳ್ಕೊತಾ ಇದೆಯಲ್ಲ, ಆದರೆ ನೀನು ಅಂದ್ಕೊಂಡಂಗೆ ಅಲ್ಲ ಅದು. ನಥಿಂಗ್ ಈಸ್ ಫ್ರೀ ಇನ್ ದಿಸ್ ವರ್ಲ್ಡ್. ಇದಕ್ಕೆ ನೀನು ಬೆಲೆ, ಬಹಳ ದೊಡ್ಡ ಬೆಲೆನೇ ಕೊಡಬೇಕಾಗತ್ತೆ. ಇಟ್ ಈಸ್ ನಾಟ್ ಫ್ರೀ. ನೀನು ಅಂದ್ಕೊಂಡಂಗೆ ಅಲ್ಲ ಇದು. ಯು ವಿಲ್ ಹ್ಯಾವ್ ಟು ಪೇ ಹೆವಿಲಿ ಫಾರ್ ದಿಸ್. ಸೊ ಇಟ್ ಈಸ್ ನಾಟ್ ಫ್ರೀ. ಸೊ ಏನೋ ಒಂದು ಸಿಕ್ಕಿದೆ ಅಂತಂದ ಮೇಲೆ ಅದು ಸಿಗುವುದಕ್ಕಾಗಿ ತಿಳಿದೋ ತಿಳಿಯದೆಯೋ ಕೆಲವು ಕರ್ಮಗಳು ನಡೆದು ಹೋಗಿರುತ್ತೆ. ಸಮ್ಟೈಮ್ಸ್ ಇಂಟೆನ್ಷನಲಿ, ಯಾಕೆ ಅಷ್ಟೊಂದು ಒಳ್ಳೇದು ಮಾಡಬೇಕು, ಈ ರೀತಿ ಮಾಡಿದ್ರು ಕೂಡ ಅದಾಗತ್ತಲ್ಲ, ಈಸ್ ಇಂಟೆನ್ಷನ್. ಕೆಲವು ಸಲ ಏನಾಗುತ್ತೆ ನಮಗೆ ಗೊತ್ತಾಗೋದಿಲ್ಲ, ಗೊತ್ತಿಲ್ಲದೆ ಕೂಡ ಕೆಲವು ಕರ್ಮಗಳು ಜರುಗಿ ಹೋಗಿರುತ್ತೆ. ಸೊ ಈ ರೀತಿ ಗೊತ್ತೋ ಗೊತ್ತಿಲ್ಲದೇನೋ ಅನೇಕ ಕರ್ಮಗಳು ನಮ್ಮಿಂದ ನಡೆದು ಹೋಗಿರುತ್ತೆ. ಬಟ್ ಒನ್ ಮಸ್ಟ್ ಬಿ ಪ್ರಿಪೇರ್ಡ್ ಟು ಲೂಸ್ ಸಮಥಿಂಗ್ ಇನ್ ರಿಟರ್ನ್. ಯಾವುದೋ ಒಂದು ನನಗೆ ಬರ್ತಾ ಇದೆ ಅಂತಂದಾಗ ಅವನು ಯಾವುದೋ ಒಂದನ್ನು ಕಳೆದುಕೊಳ್ಳುವುದಕ್ಕೆ ಸಿದ್ಧನಾಗಿರಬೇಕು. ಬಿಕಾಸ್ ನಥಿಂಗ್ ಇಸ್ ಫ್ರೀ. ಇಂತಹದ್ದು ಅವನಿಗೆ ಸಿಕ್ಕಿದೆ ಅಂತಂದಮೇಲೆ, ಯಾವುದೋ ಒಂದು ಬರ್ತಾ ಇದೆ ಅಂತಂದಮೇಲೆ ಯಾವುದೋ ಒಂದನ್ನು ಅವನು ಬಿಟ್ಕೊಡ್ಬೇಕಾಗುತ್ತೆ. ನಾನು ಯಾವುದನ್ನು ಬಿಟ್ಕೊಡ್ತಾ ಇದ್ದೀನಿ ಅನ್ನೋದು ಅವನಿಗೆ ಆ ಕ್ಷಣದಲ್ಲಿ ಗೊತ್ತಾಗೋದಿಲ್ಲ, ಬಟ್ ಅವನು ಬಿಟ್ಕೊಟ್ಟಿದ್ರಿಂದನೇ ಅವನಿಗೆ ಮತ್ತೊಂದು ಸಿಕ್ಕಿರುತ್ತೆ. ಸೊ ಇದು ಕೂಡ ಒಂದು ಕರ್ಮದ ರಹಸ್ಯ. ಸೊ ನಥಿಂಗ್ ಈಸ್ ಫ್ರೀ. ಆದ್ದರಿಂದ ಎವ್ರಿ ಆ್ಯಕ್ಷನ್, ಯಾವ ಒಂದು ಕರ್ಮವನ್ನು ನಾನು ಮಾಡಿದ್ದೀನಿ ಅಂತ ಹೇಳಿ ನಾನು ಕರ್ಮವನ್ನು ಮಾಡ್ತೀನಿ, ಆಗ ಇಟ್ ಹಸ್ ಗಾಟ್ ಎ ರಿಸಲ್ಟ್. ಅಲ್ಲಿ ಒಂದು ಫಲ ಅನ್ನುವಂತಹದ್ದು ಇದ್ದೇ ಇರುತ್ತೆ. ಸೊ ಐ ಶುಡ್ ಥಿಂಕ್ ಬಿಫೋರ್ ಐ ಡೂ ಸರ್ಟನ್ ಕರ್ಮಾಸ್. ಈ ಒಂದು ಕರ್ಮವನ್ನು ನಾನು ಮಾಡ್ತಿದ್ದೀನಲ್ಲ, ಈ ಒಂದು ಕರ್ಮವನ್ನು ಇನ್ನಷ್ಟು ಉತ್ತಮವಾಗಿ ನಾನು ಮಾಡಬೇಕು ಅಂತಂದರೆ ಅದಕ್ಕಾಗಿ ನಾನು ಯಾವ ಮಾರ್ಗವನ್ನು ಅನುಸರಿಸಬೇಕು. ಬಿಕಾಸ್ ಮಾಡ್ತಾ ಇದ್ದೀನಿ ನಿಜ, ಆದರೆ ತಪ್ಪು ನಡಿಬಾರ್ದು, ಯಾರಿಗೂ ತೊಂದರೆ ಆಗಬಾರ್ದು. ನಾನು ಮಾಡೋವಂತಹದ್ರಿಂದ ಬೆನಿಫಿಟ್ಸ್ ಏನೋ ಇದೆ, ನೋ ಡೌಟ್,
ಬಟ್ ಬೆನಿಫಿಟ್ಸ್ ಇದೆ ಅಂದ ಮಾತ್ರಕ್ಕೆ ಮಾಡ್ತಾ ಇರೋಂತಹ ಕರ್ಮ ಉತ್ತಮವಾಗಿದೆ ಅನ್ನುವಂತಹದ್ದೇನಿಲ್ಲ. ಸೊ ಲೆಟ್ ಮೀ ಅನಲೈಸ್, ಇದೇ ಕರ್ಮವನ್ನು ಮತ್ತಷ್ಟು ಉತ್ತಮವಾಗಿ ಏನಾದರೂ ನಾನು ಮಾಡೋದಕ್ಕೆ ಸಾಧ್ಯನಾ ಅನ್ನುವಂತಹ ಒಂದು ಯೋಚನೆಯನ್ನು ಕೂಡ ಅವನು ತಂದ್ಕೋಬೇಕಾಗುತ್ತೆ. ಸೊ ಈ ಸಂದರ್ಭದಲ್ಲಿ ಉತ್ತಮವಾದ ಕರ್ಮವನ್ನು, ಉತ್ತಮವಾದ ಮಾರ್ಗವನ್ನು ಅನುಸರಿಸಿ ಉತ್ತಮವಾದ ಫಲವನ್ನು ಪಡೆಯುವಂತಹದ್ದು ಹೇಗೆ ಅನ್ನುವ ಸೂಕ್ಷ್ಮವನ್ನು ಕೂಡ ವಿ ಕ್ಯಾನ್ ಲರ್ನ್ ಇನ್ ದಿಸ್ ಭಗವದ್ಗೀತಾ. ಸೊ ಇನ್ಫ್ಯಾಕ್ಟ್ ಭಗವದ್ಗೀತಾ ಅಂತಂದಾಗ ದಿಸ್ ಕರ್ಮ, ದಿಸ್ ಈಸ್ ದಿ ಫಸ್ಟ್ ಲೆಸನ್ ದಟ್ ವಿ ಕ್ಯಾನ್ ಲರ್ನ್ ಫ್ರಮ್ ಭಗವದ್ಗೀತಾ. ಅದರಿಂದ ಭಗವದ್ಗೀತೆಯಲ್ಲಿ ಏನೇನು ಕಲಿಬೋದು ಅಂತಂದಾಗ ಅಲ್ಲಿ 4 ಹಂತಗಳಲ್ಲಿ ಮೇಜರ್ ಟಾಪಿಕ್ಸ್, 4 ಮುಖ್ಯವಾದ ಬೇರೆ ಬೇರೆ ಟಾಪಿಕ್ಸ್ಗಳನ್ನ ನೀನು ಕಲಿಬೋದು. ಅದರಲ್ಲಿ ಇಟ್ ಸ್ಟಾರ್ಟ್ಸ್ ಫ್ರಮ್ ದಿ ಕರ್ಮ. ಇದು ಪ್ರಾರಂಭ ಆಗುವಂತಹದ್ದೇ ಕರ್ಮದಿಂದ ಅಂತಂದಾಗ ಇಲ್ಲಿ ಮೊಟ್ಟ ಮೊದಲಿಗೆ ನಾವು ಕರ್ಮದ ಅನೇಕ ರಹಸ್ಯಗಳನ್ನು ನಾವಿಲ್ಲಿ ಕಲಿಬಹುದು. ಸೊ ಭಗವದ್ಗೀತೆ ಕಲಿಸಿಕೊಡುವಂತಹ ಮೊದಲನೆಯ ಪಾಠ ಅಂತಂದರೆ ಸತ್ಕರ್ಮಗಳನ್ನು ಹೇಗೆ ಮಾಡುವಂತಹದ್ದು. ಸತ್ಕರ್ಮ ಅಂತಂದರೆ ಸತ್ವಭರಿತವಾದಂತಹ ಮಾಡುವಂತಹ ಕರ್ಮ ಸತ್ವದಿಂದ ಇರಬೇಕು, ಸತ್ಯವಾಗಿರಬೇಕು, ಈ ಅರ್ಥ. ಸೊ ಇಂತಹ ಸತ್ಕರ್ಮಗಳನ್ನು ಹೇಗೆ ಆಚರಿಸುವಂತಹದ್ದು, ಹೌ ಟು ಡೂ ದಿ ಸತ್ಕರ್ಮಾಸ್. ಆ್ಯಂಡ್ ಮತ್ತಷ್ಟು ಪಕ್ವವಾದಾಗ ಅದೇ ಸಾಧಕ ಮತ್ತೊಂದು ರೀತಿಯಿಂದ ಯೋಚನೆ ಮಾಡ್ತಾನೆ. ಇದು ಸತ್ಕರ್ಮ, ಇಟ್ ಈಸ್ ಓಕೆ, ಬಟ್ ಇದೇ ಕರ್ಮ ಬರೀ ಕರ್ಮವಾಗಿ ಉಳ್ಕೋಬಾರ್ದು, ಇದೇ ಕರ್ಮ ಮುಂದೆ ಯೋಗವಾಗಿ ಬದಲಾಗಬೇಕು. ಸೊ ಮಾಡ್ತಾ ಇರೋವಂತಹ ಕರ್ಮ ಯಾವ ರೀತಿ ಮಾಡಿದ್ರೆ ಅದು ಯೋಗವಾಗಿ ಬದಲಾಗುತ್ತೆ, ಅದಕ್ಕೆ ನಾನು ಅನುಸರಿಸಬೇಕಾಗಿರುವಂತಹ ಮಾರ್ಗ ಯಾವುದು. ಸೊ ಉತ್ತಮವಾದ ಕರ್ಮದ ಕಾರಣದಿಂದ ನನ್ನ ಜೀವನ ಏನು ಒಂದು ಲೈಫ್ ಅಂತ ಹೇಳಿ ಈ ಪ್ರಪಂಚದಲ್ಲಿ ನಾವು ದಿನನಿತ್ಯದಲ್ಲಿ ನಾವು ನಮ್ಮ ಬದುಕನ್ನು ನೋಡ್ತಾ ಇದ್ದೀವಿ. ಆ ಬದುಕು ಅಂತ ಹೇಳಿದಾಗ ಆ ಬದುಕು ಕಟ್ಕೊಳ್ಳೋದಕ್ಕೆ ನಾನು ಅನೇಕ ಕರ್ಮಗಳನ್ನು ಮಾಡ್ತಾ ಇದ್ದೀನಲ್ಲ, ಮಾಡ್ತಾ ಇರುವಂತಹ ಕರ್ಮಗಳು ನನ್ನ ಬದುಕು ಕಟ್ಟಿಕೊಡ್ತಾ ಇದೆ ನಿಜ. ಆದರೆ ಈ ಬದುಕು ಕಟ್ಟಿ ಕೊಡುವಂತಹ ಈ ಸಂದರ್ಭದಲ್ಲಿ ನನ್ನ ಒಳಗೂ ಮತ್ತು ನನ್ನ ಹೊರಗೂ ಬಹಳ ಸುಂದರವಾಗಿರೋ ಹಾಗೆ ಕರ್ಮಗಳನ್ನು ಮಾಡಬೇಕು. ಸೊ ದಟ್ ಈಸ್ ಮಾಡುವಂತಹ ಕರ್ಮ ಯೋಗವಾಗಿ ಬದಲಾದಾಗ ಬದುಕಿನಲ್ಲಿ ನನ್ನಿಂದ ನಡೆದಂತಹ ಕರ್ಮ ಅದು ನನ್ನ ಒಳಗೂ ಮತ್ತು ಹೊರಗೂ ಬಹಳ ಸುಂದರವಾಗಿರೋ ಹಾಗೆ. ಅಂತಂದರೆ ಆ ಒಂದು ಕರ್ಮದಿಂದ ಮತ್ತೊಬ್ಬನಿಗೂ ತೊಂದರೆ ಆಗಲಿಲ್ಲ, ನನಗೂ ತೊಂದರೆ ಆಗಲಿಲ್ಲ, ಮತ್ತೊಬ್ಬನಿಗೂ ಉಪಕಾರ ಆಯಿತು, ನನಗೂ ಉಪಕಾರ ಆಯಿತು. ಸೊ ದಿಸ್ ಈಸ್ ಸತ್ಕರ್ಮ. ಸೊ ಈ ರೀತಿಯ ಕರ್ಮದ ರಹಸ್ಯ, ಆಲ್ ದಿಸ್ ಕ್ಯಾನ್ ಬಿ ಅಚೀವ್ಡ್ ವಿತ್ ರೈಟ್ ಆ್ಯಕ್ಷನ್ ಆ್ಯಂಡ್ ರೈಟ್ ಆ್ಯಟಿಟ್ಯೂಡ್ ವಿತ್ ರೈಟ್ ಡೈರೆಕ್ಷನ್. ಸೊ ಈ ರೈಟ್ ಡೈರೆಕ್ಷನ್ ಕೊಡೋದು ಯಾವುದು ಅಂತಂದರೆ ದಿಸ್ ಭಗವದ್ಗೀತಾ. ಒಮ್ಮೆ ನಮ್ಮ ಸ್ವಾಮೀಜಿಯವ್ರನ್ನ ಒಬ್ಬ ಒಂದು ಸತ್ಸಂಗದಲ್ಲಿ ಬಂದಿರ್ತಾನೆ. ಸತ್ಸಂಗ ಎಲ್ಲ ಆಗತ್ತೆ. ಸತ್ಸಂಗದ ನಂತರದಲ್ಲಿ ಸ್ವಾಮೀಜಿನ ಬಂದು ಅವನು ಕೆಲವು ಪ್ರಶ್ನೆಯನ್ನು ಮಾಡ್ತಾನೆ. ಅವನು ಹೇಳ್ತಾನೆ, ಸ್ವಾಮೀಜಿ, ವಾಟ್ ಈಸ್ ಸ್ಪಿರಿಚುಯಾಲಿಟಿ? ಆಧ್ಯಾತ್ಮದ ಜೀವನ ಅಂತಂದರೆ ಏನು? ನನಗೆ ಗೊತ್ತು, ಇಟ್ಸ್ ಎ ವೆರಿ ಬಿಗ್ ಟಾಪಿಕ್. ಅಷ್ಟು ಸುಲಭವಾಗಿ ಒನ್ ಶಾಟ್ ಅಂತ ನಾವೇನು ಹೇಳ್ತೀವಿ, ಆ ಕ್ಷಣದಲ್ಲಿ ಅದನ್ನು ಕಲಿಯುವಂತಹದ್ದಲ್ಲ. ಐ ನೋ ಇಟ್, ಬಟ್ ಸ್ಟಿಲ್ ಯು ಆರ್ ಎ ಸ್ವಾಮೀಜಿ. ಸೊ ನನಗೆ ನಿಮ್ಮಿಂದ ಕೆಲವು ಮಾರ್ಗದರ್ಶನ ಬೇಕು. ಸೊ ವಾಟ್ ಈಸ್ ಸ್ಪಿರಿಚುಯಾಲಿಟಿ? ಈ ಸ್ಪಿರಿಚುಯಾಲಿಟಿ ಎನ್ನುವಂತಹದ್ದನ್ನು ನೀವು ನನಗೆ ಒಂದು 4 ಹಂತದಲ್ಲಿ ತಿಳಿಸ್ಕೊಡೋದಕ್ಕೆ ಸಾಧ್ಯನಾ? ಈ ಸ್ಪಿರಿಚುಯಾಲಿಟಿ ಎನ್ನುವಂತಹದ್ದು ಈ 4 ಹಂತಗಳನ್ನು ಮೀರಿ ಮತ್ತಷ್ಟು ದೊಡ್ಡದಾಗಿರಬಹುದು, ಅಥವಾ ದಿಸ್ ಸ್ಪಿರಿಚುಯಾಲಿಟಿ ಎನ್ನುವಂತಹದ್ದು 4 ಹಂತಗಳಿಗಿಂತಲೂ ಮತ್ತಷ್ಟು ಚಿಕ್ಕದಾಗಿರಬಹುದು. ಬಟ್ ಯು ಮೇಕ್ ಇಟ್ 4. ಅದು ದೊಡ್ಡದೋ ಚಿಕ್ಕದೋ ಗೊತ್ತಿಲ್ಲ. 4 ಹಂತಗಳಲ್ಲಿ ನಾನು ಈ ಸ್ಪಿರಿಚುಯಾಲಿಟಿ ಅನ್ನುವಂತಹದ್ದನ್ನು ಅರ್ಥ ಮಾಡ್ಕೋಬೇಕು ಅನ್ನುವಂಥದ್ದು ಅಂದರೆ ಈಸ್ ಇಟ್ ಪಾಸಿಬಲ್? ನೀವು ನನಗೆ ಅದನ್ನು ಆ ರೀತಿಯಲ್ಲಿ ಹೇಳ್ಕೊಡ್ತೀರಾ?
4 ಹಂತಗಳಲ್ಲಿ ನಾನು ಅದನ್ನು ಕಲ್ತ್ಕೋಬೇಕು. ಸೊ ಐ ವಾಂಟ್ ಟು ನೋ ವಾಟ್ ಈಸ್ ಸ್ಪಿರಿಚುಯಾಲಿಟಿ, ಈಸ್ ಇಟ್ ಪಾಸಿಬಲ್. ಜೊತೆಗೆ ಆ 4 ಹಂತಗಳು ನನಗೆ ಅರ್ಥ ಆಗಬೇಕು. ನೀವು ಹೇಳ್ಕೊಡ್ತೀರ ನಿಜ, ಅಟ್ ದ ಸೇಮ್ ಟೈಮ್ ಐ ಮಸ್ಟ್ ಅಂಡರ್ಸ್ಟ್ಯಾಂಡ್, ನನಗೆ ಕನ್ವಿನ್ಸ್ ಆಗೋ ಹಾಗೆ ನೀವು ಹೇಳೋವಂತಹ ಭಾಷೆ ನನಗೆ ಸುಲಭವಾಗಿ ಅರ್ಥವಾಗಬೇಕು. ಸೊ ಈ ರೀತಿಯಲ್ಲಿ ನೀವು ನನಗೆ ಹೇಳ್ಕೊಡಿ ಕೇಳ್ಕೊತಾನೆ. ಆಗ ಸ್ವಾಮೀಜಿ ಹೇಳ್ತಾರೆ, ಓಕೆ, ಇಟ್ ಈಸ್ ಪಾಸಿಬಲ್. ಸೊ 4 ಮುಖ್ಯವಾದ ಹಂತಗಳಲ್ಲಿ ನಾನು ನಿನಗೆ ಅದನ್ನು ಪರಿಚಯ ಮಾಡಿಕೊಡ್ತೀನಿ ಅಂತ ಹೇಳಿ ಅವರು ಅವನಿಗೆ ಅದನ್ನು ಹೇಳ್ತಾರೆ. ಸೊ ಅವುಗಳಲ್ಲಿ ದ ಫಸ್ಟ್ ಸ್ಟೆಪ್ ಅವ್ರು ಹೇಳ್ತಾರೆ, 4 ಹಂತ ಅಂತ ನೀನು ಕೇಳಿದ್ಯಪ್ಪ, ನಾನು ನಿನಗೆ 4 ಹಂತಗಳನ್ನು ಹೇಳ್ತೀನಿ. ಅದರಲ್ಲಿ ದ ಫಸ್ಟ್ ಸ್ಟೆಪ್ ಏನು ಅಂತಂದರೆ, ಯು ಶುಡ್ ಫುಲ್ಫಿಲ್ ಆಲ್ ಯುವರ್ ರೆಸ್ಪಾನ್ಸಿಬಿಲಿಟೀಸ್. ಕರ್ತವ್ಯ, ಆ್ಯಂಡ್ ಅಗೇನ್ ಕರ್ತವ್ಯ ಅಂತಂದರೆ ದಟ್ ಈಸ್ ಕರ್ಮ. ಇಟ್ ಈಸ್ ಮೈ ಪಾರ್ಟ್ ಆಫ್ ರೆಸ್ಪಾನ್ಸಿಬಿಲಿಟಿ ಅಂತಂದಾಗ ಇದು ನನ್ನ ಪಾಲಿನ ಕರ್ಮ. ಐ ಹ್ಯಾವ್ ಟು ಡೂ ಇಟ್. ಆ್ಯಂಡ್ ಅಗೇನ್ ದಿಸ್ ಕರ್ಮ ಈಸ್ ಒನ್ ಮೀನಿಂಗ್ ಈಸ್ ರೆಸ್ಪಾನ್ಸಿಬಿಲಿಟಿ. ಆ್ಯಂಡ್ ಅಗೇನ್ ಯಾವಾಗ ಈ ಒಂದು ಕರ್ಮ ನನ್ನ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತೀಯ, ಅಗೇನ್ ದಟ್ ಈಸ್ ಧರ್ಮ ಆಲ್ಸೋ. ಸೊ ಒನ್ ಶುಡ್ ಫುಲ್ಫಿಲ್ ಆಲ್ ಯುವರ್ ಹಿಸ್ ರೆಸ್ಪಾನ್ಸಿಬಿಲಿಟೀಸ್. ಸೊ ನಿನ್ನದೇ ರೆಸ್ಪಾನ್ಸಿಬಿಲಿಟೀಸ್ಗಳನ್ನ ನೀನು ಯು ಹ್ಯಾವ್ ಟು ಫುಲ್ಫಿಲ್ ಅಂತಂದಾಗ, ಅದು ನಿನ್ನದು ರೆಸ್ಪಾನ್ಸಿಬಿಲಿಟೀಸ್ ಅಂತ ಹೇಳಿದಾಗ ಅದು ನಿನ್ನ ಉದ್ಧಾರ ಕೂಡ ಮಾಡುತ್ತೆ. ಸೊ ಅದು ನಿನ್ನ ಉದ್ಧಾರವನ್ನು ಮಾಡೋದ್ರಿಂದ ಯು ಹ್ಯಾವ್ ಟು ಫುಲ್ಫಿಲ್. ಯು ಜಸ್ಟ್ ಕೆನಾಟ್ ಇಗ್ನೋರ್ ಇಟ್, ಬಿಕಾಸ್ ಇಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಇಟ್ ಈಸ್ ಯು ಆರ್ ಗೋಯಿಂಗ್ ಟು ಬಿ ಬೆನಿಫಿಟೆಡ್. ಸೊ ಆದ್ದರಿಂದ ನೀವು ಅವುಗಳನ್ನು ಮಾಡಲೇಬೇಕು. ಯು ಕೆನಾಟ್ ಎಸ್ಕೇಪ್ ಆರ್ ಯು ಕೆನಾಟ್ ಜಸ್ಟ್ ಇಗ್ನೋರ್ ಇಟ್. ಸೊ ನೀನು ಯು ವಿಲ್ ಫುಲ್ಫಿಲ್ ಆಲ್ ಯುವರ್ ರೆಸ್ಪಾನ್ಸಿಬಿಲಿಟೀಸ್. ಆ ನಂತರದಲ್ಲಿ ನಿನಗೆ ಮತ್ತೊಂದು ಜವಾಬ್ದಾರಿ ಇದೆ. ಏನು? ಯು ಹ್ಯಾವ್ ಟು ವರ್ಕ್ ಟುವರ್ಡ್ಸ್ ಯುವರ್ ಫ್ಯಾಮಿಲಿ. ಸೊ ಯುವರ್ ಫ್ಯಾಮಿಲಿ, ಟೇಕಿಂಗ್ ಕೇರ್ ಆಫ್ ಯುವರ್ ಫ್ಯಾಮಿಲಿ ಈಸ್ ಆಲ್ಸೋ ಯುವರ್ ರೆಸ್ಪಾನ್ಸಿಬಿಲಿಟಿ. ಸೊ ಆಲ್ ಯುವರ್ ರೆಸ್ಪಾನ್ಸಿಬಿಲಿಟೀಸ್ ಅಂತಂದಾಗ ಒಂದು ಪರ್ಸ್ನಲ್ಲು, ನಿನ್ನ ಉದ್ಧಾರಕ್ಕಾಗಿ ನೀನು ಮಾಡ್ಕೊಳ್ಳುವಂತಹ ಕೆಲವು ಕರ್ಮಗಳು ಆ ರೆಸ್ಪಾನ್ಸಿಬಿಲಿಟೀಸ್ಗಳನ್ನ ಫುಲ್ಫಿಲ್ ಮಾಡ್ತೀಯ. ಆ ನಂತರದಲ್ಲಿ ನಿಂದು ಅಂತ ಹೇಳಿ ಯು ಹ್ಯಾವ್ ಎ ಫ್ಯಾಮಿಲಿ. ನಿನ್ನ ಹೆಂಡತಿ ಮಕ್ಕಳಿರಬಹುದು, ತಂದೆ ತಾಯಿ ಇರಬಹುದು, ಅಣ್ಣ ತಮ್ಮಂದ್ರು ಇರಬಹುದು, ಅಕ್ಕ ತಂಗಿಯರು ಇರಬಹುದು. ಸೊ ಹೀಗೆ ನಿನ್ನದೇ ಒಂದು ಕುಟುಂಬ ಅನ್ನುವಂತಹದ್ದಿದೆ. ಆ ಕುಟುಂಬಕ್ಕೆ ಒಳ್ಳೇದು ಮಾಡುವಂತಹದ್ದು ಕೂಡ ಇಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ನಿನ್ನಿಂದ ಆಗುವಂತಹದ್ದು ಅವೆಲ್ಲ. ಯು ಆರ್ ಕೇಪಬಲ್ ಆಫ್ ಡೂಯಿಂಗ್ ಸರ್ಟನ್ ಕರ್ಮಾಸ್ ಫಾರ್ ದ ಬೆನಿಫಿಟ್ ಆಫ್ ಯುವರ್ ಫ್ಯಾಮಿಲಿ. ಸೊ ನೀನು ಮಾಡೋದ್ರಿಂದ ನಿನ್ನ ಫ್ಯಾಮಿಲಿನಲ್ಲಿ ಅನೇಕರಿಗೆ ಅದರ ಉಪಯೋಗ ಆಗುತ್ತೆ ಅಂತಂದಮೇಲೆ ಯು ಹ್ಯಾವ್ ಟು ಡೂ ಇಟ್. ನಾನು ಮಾಡೋದ್ರಿಂದ ಅವ್ರುಗಳಿಗೆ ಸಿಗುತ್ತೆ, ನಾ ಯಾಕೆ ಮಾಡಲಿ ಅಂತಂದರೆ ಯು ಆರ್ ನಾಟ್ ಪರ್ಫಾರ್ಮಿಂಗ್ ಯುವರ್ ರೆಸ್ಪಾನ್ಸಿಬಿಲಿಟಿ ಇನ್ ಎ ಪ್ರಾಪರ್ ವೇ. ದಟ್ ಈಸ್ ದಿ ಮೀನಿಂಗ್. ಸೊ ಒಂದು, ಯು ಹ್ಯಾವ್ ಟು ಫುಲ್ಫಿಲ್ ಯುವರ್ ಓನ್ ರೆಸ್ಪಾನ್ಸಿಬಿಲಿಟೀಸ್. ಆ ನಂತರದಲ್ಲಿ ನಿನಗೆ ನಿಂದು ಅಂತ ಹೇಳಿ ಒಂದು ಫ್ಯಾಮಿಲಿ ಇದ್ದಾಗ ಯು ಹ್ಯಾವ್ ಟು ವರ್ಕ್ ಟುವರ್ಡ್ಸ್ ಯುವರ್ ಫ್ಯಾಮಿಲಿ ಆಲ್ಸೋ. ಸೊ ನಿನ್ನ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಯಾವ್ಯಾವ ರೆಸ್ಪಾನ್ಸಿಬಿಲಿಟೀಸ್ಗಳಿದೆ ಅವೆಲ್ಲವನ್ನು ನೀನು ಮಾಡಿ ಮುಗಿಸ್ಬೇಕು. ಯಾಕೆ ಅಂತಂದರೆ ನೀನು ಕೇಳ್ತಾ ಇದೀಯ ಸ್ಪಿರಿಚುಯಾಲಿಟಿ ಅಂತಂದರೆ ಏನು ಅಂತ. ಸೊ ಅದರಿಂದ ಹೇಳ್ತಾ ಇದ್ದೀನಿ, ಅದರಲ್ಲಿ ಮೊದಲನೇದಿದು ಯಾವುದು? ಕರ್ತವ್ಯಗಳನ್ನು ಪೂರೈಸುವಂತಹದ್ದು. ಅವುಗಳಲ್ಲಿ ಮೊಟ್ಟ ಮೊದಲನೇದಾಗಿ ನಿನ್ನದೇ ಪರ್ಸ್ನಲ್ ರೆಸ್ಪಾನ್ಸಿಬಿಲಿಟೀಸ್ಗಳನ್ನ ನೀನು ಮಾಡಿಕೊಂಡು ನೀನು ಉದ್ಧಾರ ಆಗಬೇಕು. ಆ ನಂತರದಲ್ಲಿ ನಿನಗೆ ನಿಂದು ಅಂತ ಹೇಳಿ ಒಂದು ಸಂಸಾರ ಇದೆ, ಒಂದು ಫ್ಯಾಮಿಲಿ, ಕುಟುಂಬ ಇದೆ, ಆ್ಯಂಡ್ ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಇಟ್. ಅದಾದ ನಂತರದಲ್ಲಿ ಯು ಆಲ್ಸೋ ಹ್ಯಾವ್ ರೆಸ್ಪಾನ್ಸಿಬಿಲಿಟೀಸ್ ಟುವರ್ಡ್ಸ್ ಯುವರ್ ಸೊಸೈಟಿ. ಯಾಕೆ ಅಂತಂದರೆ ಒಂದು ಸಮಾಜ ಅಂತ ಹೇಳಿದಾಗ ಆ ಸಮಾಜದಿಂದ ನೀನು ಅನೇಕಗಳನ್ನು ಪಡ್ಕೋತಾನೇ ಇರ್ತೀಯ. ದಟ್ ಈಸ್ ಸೊಸೈಟಿ. ಸೊಸೈಟಿ ಅಂತ ಹೇಳಿದಾಗ ಅಲ್ಲಿ ಅನೇಕರು ಇರ್ತಾರೆ. ಅನೇಕರುಗಳು ಅಲ್ಲಿ ಒಟ್ಟಾಗಿ ಒಂದು ಶ್ರಮವನ್ನು ಹಾಕೋದ್ರಿಂದ ಆ ಬೆನಿಫಿಟಲ್ಲಿ ಯಾವುದೋ ಒಂದು ಭಾಗ ನಿನಗೂ ಕೂಡ ಸಿಗುತ್ತೆ. ಸೊ ನೀನು ಕೂಡ ಸಮಾಜದಿಂದ ಏನೋ ಪಡ್ಕೋತಾ ಇದೆಯಾ ಅಂತಲೇ ಆಯಿತು ಅರ್ಥ. ಸೊ ನೀನು ಸಮಾಜದಿಂದ ಪಡ್ಕೊಂಡಿದ್ದೀನಿ ಅಂತಂದಮೇಲೆ ನಿನ್ನಿಂದ ಕೂಡ ಸಮಾಜಕ್ಕೆ ಒಂದು ಕೊಡುಗೆ ಅಂತ ಬೇಕಲ್ವಾ. ಈಗ ಯಾರೋ ಮಾಡಿದ್ದ ಒಂದು ಅಂಶ ನಿನಗೆ ಸಿಕ್ಕಿದೆ ಅಂತಂದಮೇಲೆ ನೀನು ಮಾಡುವಂತಹ ಕರ್ಮದಿಂದ ಕೆಲವೊಂದುಗಳು ಮತ್ತೊಬ್ಬನನ್ನು ಹೋಗಿ ಸೇರಬಹುದು. ಸೊ ಅವನು ಹೋಗಿ ಅದು ಸೇರತ್ತೆ ಅಂತಂದಮೇಲೆ ಇಫ್ ಯು ಡು ನಾಟ್ perform that particular karma,
ಅವನು ಹೋಗಿ ತಲುಪಬೇಕಾಗಿರೋಂತಹದ್ದು ತಲುಪೋದಿಲ್ಲ. ಸೊ ಅಲ್ಲಿ ನೀನು ಇಗ್ನೋರ್ ಮಾಡಿದ್ಯಾ ಅಂತ ಆಯಿತು. ಸೊ ಆ ರೀತಿನೂ ಅಲ್ಲ. ಸೊ ಯು ಹ್ಯಾವ್ ಟು ವರ್ಕ್ ಟುವರ್ಡ್ಸ್ ದಿ ಸೊಸೈಟಿ ಆಲ್ಸೋ. ಸೊ ಯು ಹ್ಯಾವ್ ಟು ಫುಲ್ಫಿಲ್ ಸರ್ಟನ್ ರೆಸ್ಪಾನ್ಸಿಬಿಲಿಟೀಸ್ ಅಟ್ ದಿ ಲೆವೆಲ್ ಆಫ್ ದಿ ಸೊಸೈಟಿ. ಆ ನಂತರದಲ್ಲಿ ಇದು ನನ್ನ ದೇಶ ಅನ್ನುವಂತಹದ್ದು ಬರಬೇಕು. ಇದು ನನ್ನ ದೇಶ ನನಗೆ ಇಂತಹದ್ದೆಲ್ಲ ಕೊಟ್ಟಿದೆ, ಅನೇಕ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದೆ ಈ ದೇಶ. ಆದ್ದರಿಂದ ಈ ಒಂದು ನನ್ನ ದೇಶಕ್ಕಾಗಿ ಕೂಡ ನಾನು ಕೆಲವೊಂದುಗಳನ್ನು ನಾನು ಮಾಡಬೇಕಾಗತ್ತೆ. ನನ್ನ ಕೊಡುಗೆಗಳನ್ನ ಈ ದೇಶ ನಿರೀಕ್ಷೆ ಮಾಡ್ತಾ ಇದೆ. ಸೊ ಅಲ್ಲೂ ಕೂಡ ಯು ಹ್ಯಾವ್ ಟು ಫುಲ್ಫಿಲ್. ಸೊ ಹೀಗೆ ರೆಸ್ಪಾನ್ಸಿಬಿಲಿಟೀಸ್ ಅಂತಂದಾಗ ಒಂದು ನಿನ್ನದೇ ಸ್ವಂತ ರೆಸ್ಪಾನ್ಸಿಬಿಲಿಟೀಸು, ಆ ನಂತರದಲ್ಲಿ ನಿನ್ನ ಫ್ಯಾಮಿಲಿ, ಆ ನಂತರದಲ್ಲಿ ಸೊಸೈಟಿ, ಮುಂದೆ ನಿನ್ನದೇ ಒಂದು ದೇಶ, ನಿನ್ನ ನೇಷನ್ಗಾಗಿ ಕೂಡ ನೀನು ಅನೇಕ ಕರ್ಮಗಳನ್ನು ಮಾಡಬೇಕಾಗತ್ತೆ. ಸೊ ಯು ಹ್ಯಾವ್ ಟು ಫುಲ್ಫಿಲ್ ಆಲ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಆಲ್ ಯುವರ್ ಅಂತಂದಾಗ ಹೀಗೆ ಪರ್ಸ್ನಲ್, ಫ್ಯಾಮಿಲಿ, ಸೊಸೈಟಿ, ನೇಷನ್. ಸೊ ಈ ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ಗಳನ್ನು ನೀನು ಮಾಡಿ ಮುಗಿಸಿದಾಗ ಯು ಆರ್ ಕ್ವಾಲಿಫೈಡ್ ಫಾರ್ ಸ್ಪಿರಿಚುಯಾಲಿಟಿ. ಸೊ ಹೀಗೆ ನಮಗೆ ಅಂತ ಹೇಳಿ ಕೆಲವು ರೆಸ್ಪಾನ್ಸಿಬಿಲಿಟೀಸ್ಗಳು, ಜವಾಬ್ದಾರಿಗಳಿರುತ್ತೆ. ಅವುಗಳಿಗಾಗಿ ನಾವು ಗಮನವನ್ನು ಕೊಡಲೇಬೇಕು. ವಿ ಜಸ್ಟ್ ಕೆನಾಟ್ ಎಸ್ಕೇಪ್. ಸೊ ನಮ್ಮದನ್ನು ಇಗ್ನೋರ್ ಮಾಡಬಾರ್ದು, ಫ್ಯಾಮಿಲಿಗೆ ಮಾಡಬೇಕಾಗಿರೋಂತಹದ್ದನ್ನು ಇಗ್ನೋರ್ ಮಾಡಬಾರ್ದು, ಸಮಾಜಕ್ಕಾಗಿ ಮಾಡಬೇಕಾಗಿರೋಂತಹದ್ದನ್ನು ಇಗ್ನೋರ್ ಮಾಡಬಾರ್ದು, ದೇಶಕ್ಕಾಗಿ ಮಾಡಬೇಕಾಗಿರೋಂತಹದ್ದನ್ನು ಕೂಡ ನಾವು ಇಗ್ನೋರ್ ಮಾಡಬಾರ್ದು. ಸೊ ಹೀಗೆ ಎಲ್ಲ ಕಡೆ ನಾವು ಮಾಡಬೇಕಾಗಿರೋಂತಹ ಈ ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ಗಳನ್ನು ನಾವು ಮಾಡಿ ಮುಗಿಸ್ಬೇಕು. ಯಾವುದನ್ನು ಬಿಡಬಾರ್ದು, ಒಂದನ್ನೂ ಬಿಡದಂತೆ ಎಲ್ಲವನ್ನ ಮಾಡಿ ಮುಗಿಸ್ಬೇಕು. ಜೊತೆಗೆ ಇಲ್ಲಿ ರೆಸ್ಪಾನ್ಸಿಬಿಲಿಟಿ ಯಾವುದು ಅನ್ನುವಂತಹದ್ದನ್ನು ಕೂಡ ಯು ಶುಡ್ ನೋ ಇಟ್. ನನಗೇನೋ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ನೀನು ಕೈ ಕಟ್ಟಿ ಕೂತ್ಕೊಳ್ಳೋ ಹಾಗಿಲ್ಲ. ನೀನು ನೋಡಿ ಕೇಳಿ ಅಥವಾ ಅವ್ರುಗಳನ್ನೇ ನಿಮಗಾಗಿ ನಾನು ಏನು ಮಾಡಬೇಕಾಗಿದೆ ಅನ್ನುವಂತಹದ್ದನ್ನು. ಸೊ ಯು ಶುಡ್ ಲರ್ನ್, ಯು ಶುಡ್ ನೋ ಅಂಡ್ ಡೂ ಯುವರ್ ರೆಸ್ಪಾನ್ಸಿಬಿಲಿಟೀಸ್. ಸೊ ಹೀಗೆ ಈ ಜವಾಬ್ದಾರಿಗಳನ್ನು ವಿತ್ ಪ್ರಾಪರ್ ಆ್ಯಟಿಟ್ಯೂಡ್, ಒಂದು ಉತ್ತಮವಾದ ಭಾವನೆಯಿಂದ ನೀನು ಮಾಡಬೇಕು. ಸೊ ನಾನು ಮಾಡಬೇಕಾಗಿರೋಂತಹದ್ದನ್ನು ಮಾಡದೆ ಹೋದರೆ ಅಥವಾ ಮಾಡಬಾರದನ್ನು ಮಾಡಿದ್ರೆ ಅಗೇನ್ ಇಟ್ ಕ್ರಿಯೇಟ್ಸ್ ಲಾಟ್ ಆಫ್ ಪ್ರಾಬ್ಲಮ್ಸ್. ವೆನ್ ಯು ಡೋಂಟ್ when you don't discharge your responsibilities, ಆಗಲೂ ಕೂಡ it creates problem. Or certain things you are not supposed to do, you are not expected to do, ಬಟ್ ನೀ ಅದನ್ನು ಮಾಡಿದ್ಯಾ, ಆವಾಗಲೂ ಕೂಡ ಅಲ್ಲಿ ವ್ಯತಿರಿಕ್ತ ಪರಿಣಾಮಗಳೇ ಉಂಟಾಗುತ್ತೆ. ಆಗಲೂ ಕೂಡ ಇಟ್ ಕ್ರಿಯೇಟ್ಸ್ ಪ್ರಾಬ್ಲಮ್. ಆದ್ದರಿಂದ ಎಲ್ಲವನ್ನ ನೀನು ತಿಳ್ಕೋಬೇಕು. ಸೊ ಹೀಗೆ ಎಲ್ಲವನ್ನ ನೀನು ತಿಳ್ಕೊಂಡಾಗ ನಿನ್ನ ಮನಸ್ಸಿಗೂ ಕೂಡ ತೃಪ್ತಿ ಆಗುತ್ತೆ. ನೀನು ಕೆಲವು ಜವಾಬ್ದಾರಿಗಳನ್ನು ಪೂರೈಸಿದ್ಯಾ ಅಂತ ಹೇಳಿ ನಿನ್ನ ಮನಸ್ಸು ಶಾಂತವಾಗಿರುತ್ತೆ. ಇಲ್ಲ ಅಂತಂದರೆ ಮನಸ್ಸು ಸದಾ ಚಡಪಡಿಸ್ತಾ ಇರುತ್ತೆ. ಹೀಗೆ ಪ್ರತಿಯೊಬ್ಬರೂ ಕೂಡ ಅವರವರ ಪಾಲಿನ ರೆಸ್ಪಾನ್ಸಿಬಿಲಿಟೀಸ್ಗಳನ್ನು ಮಾಡಿ ಮುಗಿಸಿದ್ರೆ ಆಗ ಅವರು ತಮ್ಮ ಹಕ್ಕುಗಳಿಗಾಗಿ ಹೊಡೆದಾಡಬೇಕಾಗಿಲ್ಲ. ಪ್ರತಿಯೊಬ್ಬರೂ ಅವರವರ ಪಾಲಿನ, ಈಗ ನೀನು ನಿನ್ನ ಪಾಲಿನ ರೆಸ್ಪಾನ್ಸಿಬಿಲಿಟೀಸ್ಗಳಂತ ಹೇಗೆ ಇಲ್ಲಿ ನಾವು ಹೇಳ್ತೀವಿ, ಅದೇ ರೀತಿ ಪ್ರತಿಯೊಬ್ಬರಿಗೂ ಕೂಡ ಅವನವನಿಗೆ ಅವನದೇ ಆದ ರೆಸ್ಪಾನ್ಸಿಬಿಲಿಟೀಸ್ಗಳಿರುತ್ತೆ. ಸೊ ನೀನು ನಿನ್ನ ಸಂಸಾರಕ್ಕೆ, ನಿನ್ನ ಕುಟುಂಬಕ್ಕಾಗಿ ನೀನು ಮಾಡ್ತಾ ಇದೆಯಾ ಕೆಲವುಗಳು ಅಂತಂದಾಗ, ಅಲಾಂಗ್ ವಿತ್ ಯು ನಿಮ್ಮ ಮನೆಯಲ್ಲಿ ಉಳಿದಿರುವಂತಹ ಬೇರೆ ಬೇರೆ ಸದಸ್ಯರುಗಳು ಕೂಡ ಅವರುಗಳಿಗೂ ಒಂದು ರೀತಿಯ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಅವರುಗಳು ಕೂಡ ಅದನ್ನೆಲ್ಲವನ್ನ ಮಾಡಬೇಕು. ಸೊ ಎಲ್ಲರೂ ಸೇರಿ ಅವರವರ ಪಾಲಿನ ರೆಸ್ಪಾನ್ಸಿಬಿಲಿಟೀಸ್ಗಳನ್ನ ಮಾಡಿದಾಗ ಅಲ್ಲಿ ಯಾರಿಗೂ ಕೂಡ ಒಂದು ಕೊರತೆ ಅಂತಂದರೆ ಇಂತಹದ್ದು ಇಲ್ಲ ಅನ್ನುವಂತಹದ್ದಿಲ್ಲ. ಯಾರು ಕೂಡ ತಮ್ಮ ಹಕ್ಕುಗಳಿಗಾಗಿ ಹೊಡೆದಾಡಬೇಕಾಗಿಲ್ಲ. ಎಲ್ಲರಿಗೂ ಕೂಡ ಏನೇನು ಯಾವ ಸಮಯದಲ್ಲಿ ಸಿಗಬೇಕು ಅವೆಲ್ಲವೂ ಸಿಗುತ್ತೆ. ಪ್ರತಿಯೊಬ್ಬರಿಗೂ ತಮ್ಮ ಪಾಲಿನದು ತಮಗೆ ಸಿಕ್ಕಿದೆ ಅನ್ನುವಂತಹದ್ದು ಯಾವಾಗ ಅಂತಂದರೆ ವೆನ್ ಎವ್ರಿ ಒನ್, ಪ್ರತಿಯೊಬ್ಬರೂ ಕೂಡ ಅವರವರ ಪಾಲಿನ ರೆಸ್ಪಾನ್ಸಿಬಿಲಿಟೀಸ್ಗಳನ್ನ ಡಿಸ್ಚಾರ್ಜ್ ಮಾಡಿದಾಗ ಎವ್ರಿ ಒನ್ in the society, in the nation, in the family, everyone will be benefited. ಹೇಗೆ ಅಂತಂದರೆ ಉದಾಹರಣೆಗೆ ನಾವು ಕೈಗೆ ಒಂದು ವಾಚ್ ಕಟ್ಕೋತೀವಲ್ಲ, ರಿಸ್ಟ್ ವಾಚ್ ಅಂತ ಹೇಳ್ತೀವಿ. ಆ ರಿಸ್ಟ್ ವಾಚ್ನ ಸರಿಯಾಗಿ ನಾವು ಗಮನಿಸಿದ್ರೆ ಆ ರಿಸ್ಟ್ ವಾಚ್ ಒಳಗಡೆ
ಅನೇಕ ರೀತಿಯ ಪಾರ್ಟ್ಸ್ಗಳಿದೆ. ಸುಮ್ಮನೆ ಅದನ್ನು ಓಪನ್ ಮಾಡಿದ್ರೆ, ನಾಟ್ ದಿಸ್ ಎಲೆಕ್ಟ್ರಾನಿಕ್ ವಾಚ್, ಅದಲ್ಲ, ಮಾಮೂಲಿ ಮೆಕ್ಯಾನಿಕಲ್ ಆ ವಾಚ್ನ ನಾವೇನಾದ್ರು ಓಪನ್ ಮಾಡಿದ್ರೆ ಅಲ್ಲಿ ಯು ಕ್ಯಾನ್ ಸಿ ಸಣ್ಣ ಪುಟ್ಟದು, ಮೀಡಿಯಮ್ ಸೈಜ್ದು ಅಂತ ಹೇಳಿ ಅನೇಕ ರೀತಿಯ ವೀಲ್ಸ್ಗಳೆಲ್ಲ ಇರುತ್ತೆ, ಗೇರ್ಗಳಿರುತ್ತೆ, ಮುಳ್ಳುಗಳಿರುತ್ತೆ, ಮತ್ತು ಅದಕ್ಕೆ ಮ್ಯಾನ್ಯುಯಲ್ ಆಗಿ ಕೀ ಕೊಡುವಂತಹ ಒಂದು ವ್ಯವಸ್ಥೆ ಇರುತ್ತೆ. ಪ್ರತಿನಿತ್ಯ ಅದಕ್ಕೆ ಕೀ ಕೊಡಬೇಕಾಗತ್ತೆ. ಯಾವ್ಯಾವುದೋ ವೀಲು ಹೆಂಗೆಂಗೋ ತಿರುಗ್ತಾ ಇರುತ್ತೆ, ಇನ್ನೊಂದೇನೋ ಮಾಡ್ತಾ ಇರುತ್ತೆ, ಗೇರ್ ಒಂದ್ಸಲಿ ಮೂವ್ ಆಗುತ್ತೆ. ಹೀಗೆ ಅದೆಲ್ಲ ನೋಡಿದಾಗ ಒಂದು ವಾಚ್ ಅಂತ ಹೇಳಿದಾಗ ಅಲ್ಲಿ ಅನೇಕ ಪಾರ್ಟ್ಸ್ಗಳಿದೆ, ಅದು ನಮ್ಗೆ ಗೊತ್ತಾಗುತ್ತೆ. ವಾಚ್ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಆ ಡಿಫ್ರೆಂಟ್ ಪಾರ್ಟ್ಸ್ಗಳಿಗೆ ನಾನು ಏನು ಮಾಡ್ತಾ ಇದ್ದೀನಿ, ವಾಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ ಅನ್ನುವಂಥದ್ದು ಆ್ಯಕ್ಚುಲಾಗಿ ಆ ಒಂದು ಪರ್ಟಿಕ್ಯುಲರ್ ವೀಲ್ಗೆ ಅಥವಾ ಗೇರ್ಗೆ ಗೊತ್ತಿರೋದಿಲ್ಲ. ಅವೆಲ್ಲವನ್ನು ಒಂದು ಕಡೆ ತಂದು ಎಲ್ಲವನ್ನ ಸೇರಿಸಿ ಅಸೆಂಬಲ್ ಮಾಡಿ ಅದನ್ನು ಒಂದು ವಾಚು ಅಂತ ಹೇಳಿದಾಗ ಅಲ್ಲಿ ಅವೆಲ್ಲವೂ ಸೇರಿ ಕೆಲಸ ಮಾಡುತ್ತೆ. ಆ ವಾಚಲ್ಲಿ ಎಲ್ಲವೂ ಸೇರಿ ಕೆಲಸ ಮಾಡಿದಾಗ ಈ ಎಲ್ಲವೂ ಸೇರಿ ಕೆಲಸ ಮಾಡಿದ್ರಿಂದ ಆ ಗಡಿಯಾರ ಸರಿಯಾದ ಸಮಯವನ್ನು ತೋರಿಸೋದಕ್ಕೆ ಸಾಧ್ಯ. ಸೊ ಒಂದು ಗಡಿಯಾರ ಸರಿಯಾಗಿ ಸಮಯವನ್ನು ತೋರಿಸ್ತಾ ಇದೆ ಅಂತಂದರೆ ಇಟ್ ಈಸ್ ಬಿಕಾಸ್ ಅಲ್ಲಿರುವಂತಹ ಸಣ್ಣ ಪುಟ್ಟ ಅನೇಕ ಪಾರ್ಟ್ಸ್ಗಳು ಎಲ್ಲವೂ ಕೂಡ ಅವುಗಳ ಕೆಲಸನ ಅವುಗಳು ಮಾಡ್ತಾ ಇದೆ. ಅವುಗಳು ಯಾವುದುವೆ ನಾನು ಮಾಡಿದ್ರಿಂದ ಇದು ಸರಿಯಾದ ಸಮಯವನ್ನು ತೋರಿಸ್ತಾ ಇದೆ ಅಂತ ಹೇಳ್ತಾ ಇಲ್ಲ. ಎಲ್ಲವೂ ಅವುಗಳ ಪಾಲಿನ ಕೆಲಸವನ್ನು ಅವುಗಳು ಮಾಡಿದ್ರಿಂದ ದ ರಿಸಲ್ಟ್ ಈಸ್ ದಿಸ್ ವಾಚ್ ಕರೆಕ್ಟ್ ಟೈಮ್ನ ತೋರಿಸ್ತಾ ಇದೆ. ಎಕ್ಸಾಕ್ಟ್ಲಿ ಲೈಕ್ ದಿಸ್ ನಮ್ಮ ಶಾಸ್ತ್ರ ಗ್ರಂಥಗಳು ಒಂದು ಧರ್ಮ ಅನ್ನುವಂತಹದ್ದನ್ನು ತಿಳಿಸಿಕೊಡುವಾಗ ರೆಸ್ಪಾನ್ಸಿಬಿಲಿಟಿ ಅದು ಮುಖ್ಯವಾದ ಧರ್ಮ. ಕರ್ತವ್ಯಗಳನ್ನು ಮಾಡುವಂತಹದ್ದು, ಕರ್ತವ್ಯಗಳನ್ನು ನಿರ್ವಹಿಸುವಂತಹದ್ದು ಮುಖ್ಯವಾದ ಪರಮಧರ್ಮ. ಸೊ ವಾಟ್ ಈಸ್ ಧರ್ಮ ಅಂತ ಕೇಳಿದಾಗ ಮೊದಲನೇದಾಗಿ ನಮ್ಮ ಶಾಸ್ತ್ರ ಗ್ರಂಥಗಳು ಒಬ್ಬ ಆಚಾರ್ಯ ಗುರು ಅವನೇನು ಹೇಳ್ತಾನೆ ಅಂತಂದರೆ, ನೋಡಪ್ಪ ಧರ್ಮ ಅಂತಂದ್ರೆ ಏನು ಅಂತ ಕೇಳ್ತಿದ್ಯಲ್ಲ, ಅದನ್ನು ಕೇಳೋದಕ್ಕೆ ಮುಂಚೆ ನಿನ್ನ ಪಾಲಿನ ಕರ್ಮಗಳನ್ನು ನೀನು ಸರಿಯಾಗಿ ಮಾಡ್ಕೊಂಡು ಹೋಗಪ್ಪ. ದಟ್ ಇಟ್ ಸೆಲ್ಫ್ ಈಸ್ ಧರ್ಮ. ಸೊ ನಮ್ಮ ರೆಸ್ಪಾನ್ಸಿಬಿಲಿಟಿಗಳು ಅನೇಕಗಳು ನಮ್ಮಲ್ಲಿ ಇರುತ್ತವೆ, ಫಿಕ್ಸ್ ಆಗಿರುತ್ತವೆ. ನಾವು ನೋಡ್ಕೋಬೇಕು, ತಿಳ್ಕೋಬೇಕು, ಕಲ್ತ್ಕೋಬೇಕು. ವಿ ಹ್ಯಾವ್ ಟು ಡೂ ಇಟ್. ಸೊ ದಿಸ್ ಧರ್ಮ ಅನ್ನುವಂತಹದ್ದು ಇದು ಕೇವಲ ಮನುಷ್ಯನಿಗೆ ಮಾತ್ರ ಸೀಮಿತವಾಗಿರುವಂತಹದ್ದು. ಧರ್ಮ ಆ್ಯಂಡ್ ಕರ್ಮ ಅಂತ ಹೇಳಿದಾಗ ಇಟ್ ಈಸ್ ಓನ್ಲಿ ಫಾರ್ ದಿ ಹ್ಯೂಮನ್ ಕಿಂಗ್ಡಮ್. ಮನುಷ್ಯನಿಗೆ ಮಾತ್ರ ಇದು ಸೇರಿರುವಂತಹದ್ದು. ಪ್ರಾಣಿ ಪಕ್ಷಿಗಳಿಗಾಗಿ ಈ ಒಂದು ಧರ್ಮ ಕರ್ಮ ಅನ್ನುವಂತಹದ್ದು ಅನ್ವಯಿಸೋದಿಲ್ಲ. ಯಾಕೆ ಅಂತಂದರೆ ಯಾವಾಗ ಫಾರ್ ಅನಿಮಲ್ಸ್ ಅಂತ ಪ್ರಾಣಿ ಪಕ್ಷಿಗಳು ಅಂತ ಬಂದಾಗ ಇಟ್ ಈಸ್ ದಿ ನೇಚರ್, ಇಟ್ ವಿಲ್ ಟೇಕ್ ಕೇರ್. ಬಿಕಾಸ್ ಪ್ರಾಣಿಗಳು ಅಂತ ಹೇಳಿದಾಗ ಆ ಪ್ರಾಣಿಗಳಿಗೆ ಒಂದು ಕೆಪಾಸಿಟಿ ಇದೆ. ಏನು ಕೆಪಾಸಿಟಿ ಇದೆ ಅಂತಂದರೆ ಪ್ರಾಣಿಗಳು ದೇ ಫಾಲೋ ದಿ ಮಾರ್ಗದರ್ಶನ ದಟ್ ಈಸ್ ಪ್ರಿಸ್ಕ್ರೈಬ್ಡ್ ಬೈ ದಿ ನೇಚರ್. ಯಾರೂ ಹೇಳ್ಕೊಡ್ಬೇಕಾಗಿಲ್ಲ, ನಾವು ಕೂಡ ಆ ಪ್ರಾಣಿಗಳಿಗೆ ಟ್ರೈನಿಂಗ್ ಕೊಡಬೇಕಾಗಿಲ್ಲ. ಇಟ್ ನೋಸ್ ಪ್ರಾಣಿಗಳಿಗೆ. ಬಿಕಾಸ್ ಹೇಗೆ ಗೊತ್ತು ಆ ಪ್ರಾಣಿಗಳಿಗೆ ಅಂತಂದರೆ ನೇಚರ್ ವಿಲ್ ಟೇಕ್ ಕೇರ್, ನೇಚರ್ ವಿಲ್ ಟೇಕ್ ಕೇರ್. ಸೊ ಆ ಪ್ರಾಣಿಗಳು ಏನು ಮಾಡುತ್ತವೆ ಅಂತಂದರೆ ಆ ಒಂದು ಪ್ರಕೃತಿ ತೋರಿಸಿರುವಂತಹ ಮಾರ್ಗವನ್ನು ಅನುಸರಿಸುವಂತಹ ಕೆಪಾಸಿಟಿ ಪ್ರಾಣಿಗಳಿಗಿದೆ. ಬಟ್ ಫಾರ್ ಮನುಷ್ಯ ಅಂತಂದಾಗ ಅವನಿಗೆ ಒಂದು ಮನಸ್ಸು ಅನ್ನುವಂತಹದ್ದಿದೆ, ವಿವೇಕ ಅನ್ನುವಂತಹದ್ದಿದೆ. ಅವನೇನು ಮಾಡ್ತಾನೆ ಅಂತಂದರೆ ನನ್ನ ಧರ್ಮ ಯಾವುದು ಅಂತ ಹೇಳಿ ಮಾರ್ಗದರ್ಶನವನ್ನು ಅವನು ಅಭ್ಯಾಸ ಮಾಡ್ತಾನೆ. ಹಿ ಹ್ಯಾಸ್ ಗಟ್ ದಟ್ ಟೈಪ್ ಆಫ್ ಕೆಪಾಸಿಟಿ. ಸೊ ಹಿ ಫಾಲೋಸ್ ಬೈ ಅಂಡರ್ಸ್ಟ್ಯಾಂಡಿಂಗ್ ದಿ ಮಾರ್ಗದರ್ಶನ. ದಟ್ ಈಸ್ ದಿ ಡಿಫ್ರೆನ್ಸ್ ಬಿಟ್ವೀನ್ ದಿ ಮನುಷ್ಯ ಆ್ಯಂಡ್ ಪ್ರಾಣಿ ಪಕ್ಷಿ. ಅದರಿಂದ ಪ್ರಾಣಿಗಳು ಅಂತ ಹೇಳಿದಾಗ ಅಲ್ಲಿ ಈ ಧರ್ಮ ಕರ್ಮ ಅನ್ನುವಂತಹದ್ದು ಅವುಗಳಿಗೆ ಅನ್ವಯಿಸೋದಿಲ್ಲ. ಇಟ್ ಈಸ್ ಓನ್ಲಿ ಫಾರ್ ದಿ ಹ್ಯೂಮನ್ ಕೈಂಡ್. ಮನುಷ್ಯನಿಗೆ ಮಾತ್ರ ಈ ಧರ್ಮ ಅನ್ನುವಂತಹದ್ದು ಅನ್ವಯವಾಗುತ್ತೆ. ಸೊ ಇವೆಲ್ಲ ಹೀಗೆ ಒಬ್ಬ ಮನುಷ್ಯ ಅಂತ ಹುಟ್ಟಿದಾಗ ನೀನು ಇಂತಹದ್ದೆಲ್ಲ ಮಾಡಬೇಕು. ದಿಸ್ ಈಸ್ ಧರ್ಮ. ಸೊ ರೆಸ್ಪಾನ್ಸಿಬಿಲಿಟಿಯನ್ನು ಡಿಸ್ಚಾರ್ಜ್ ಮಾಡುವಂತಹದ್ದು ನಿನ್ನ ಪರಮಧರ್ಮ. ಸೊ ಧರ್ಮವನ್ನು ಪಾಲಿಸುವಂತಹದ್ದು ಸ್ವಧರ್ಮ ಅಂತ ಹೇಳಿದಾಗ ನಿನ್ನ ಪಾಲಿನ ನಿನ್ನ ಸ್ವಭಾವಕ್ಕೆ ತಕ್ಕಂತೆ ನಿನ್ನ ಪಾಲಿನ ಕರ್ಮವನ್ನು ನೀನು ಯಶಸ್ವಿಯಾಗಿ ಮಾಡಬೇಕಾಗತ್ತೆ. ದಟ್ ಈಸ್ ಯುವರ್ ಪರಮಧರ್ಮ. ಸೊ ಇಂತಹದ್ದೆಲ್ಲ ನಮ್ಮ ಶಾಸ್ತ್ರ ಗ್ರಂಥಗಳು ವೇದಾಂತಗಳು ತಿಳಿಸುತ್ತವೆ. ಹೀಗೆ ನಾವುಗಳು
ನಮ್ಮ ರೆಸ್ಪಾನ್ಸಿಬಿಲಿಟೀಸ್ಗಳನ್ನ ಬಹಳ ಧರ್ಮದಿಂದ ಆಚರಿಸಿದಾಗ ಇಟ್ ಈಸ್ ನಾಟ್ ಓನ್ಲಿ ದಟ್ ವಿ ಆರ್ ಬೆನಿಫಿಟೆಡ್. ನಾವು ರೆಸ್ಪಾನ್ಸಿಬಿಲಿಟೀಸ್ಗಳನ್ನ ಡಿಸ್ಚಾರ್ಜ್ ಮಾಡುವಾಗ ಧರ್ಮ ಮಾರ್ಗವನ್ನು ಅನುಸರಿಸಿದಾಗ ಈವನ್ ಇಟ್ ಈಸ್ ಗುಡ್ ಫಾರ್ ದಿ ಸೊಸೈಟಿ ಆಲ್ಸೋ. ದಟ್ ಮೀನ್ಸ್ I will be benefited by following the prescribed marga, dharma marga, and at the same time even the society is going to be benefited. So it is good for the society also. ಇಲ್ಲಿ ಭಗವದ್ಗೀತೆಯ ಬಗ್ಗೆ ನಾವು ವಿಚಾರವನ್ನು ಮಾಡ್ತಾ ಇದ್ದೀವಿ. ವೈ ಭಗವದ್ಗೀತೆ ಈಸ್ ರಿಕ್ವೈರ್ಡ್, ವೈ ದಿ ಸ್ಟಡಿ ಆಫ್ ಭಗವದ್ಗೀತಾ ಈಸ್ ವೆರಿ ಎಸೆನ್ಷಿಯಲ್ ಅನ್ನೋವಂತಹದ್ದು. ಸೊ ಈ ಒಂದು ಪರಿಚಯದ ಹಿನ್ನೆಲೆಯಲ್ಲಿ ಇವೆಲ್ಲವನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ದಿಸ್ ಭಗವದ್ಗೀತಾ ಅಂತಂದಾಗ ಇಟ್ಸ್ ಅ ಗೈಡ್ ನಾಟ್ ಓನ್ಲಿ ಫಾರ್ ಒನ್ ಪರ್ಸನ್. ಕೇವಲ ಇದು ನನಗೆ ಸೇರಿರುವಂತಹದ್ದ, ನಮ್ಮ ದೇಶಕ್ಕೆ ಸೇರಿರುವಂತಹದ್ದ, ನನ್ನ ಫ್ಯಾಮಿಲಿಗೆ ಸೇರಿರುವಂತಹದ್ದ ಅಲ್ಲ. ಇಟ್ ಈಸ್ ಫಾರ್ ದ ಎಂಟೈರ್ ವಿಶ್ವ. ಈ ಭಗವದ್ಗೀತೆ ಎನ್ನುವಂತಹದ್ದು ಪರಮಾತ್ಮ ತನ್ನ ಮುಖವಾಣಿಯಿಂದ ಕೊಟ್ಟಿರುವಂತಹದ್ದು. ಇದು ಸೊ ಪರಮಾತ್ಮನೇ ಹೇಳಿರುವಂತಹದ್ದು. ಇದು ಇಡೀ ವಿಶ್ವದ ಮನುಕುಲದ ಉದ್ಧಾರಕ್ಕಾಗಿ ಇರುವಂತಹ ಗೀತೆ. ಸೊ ಇಟ್ ಈಸ್ ಫಾರ್ ಎವ್ರಿಬಡಿ. ಸೊ ಇಲ್ಲಿ ಒಬ್ಬ ಮನುಷ್ಯ, ಒಬ್ಬ ವ್ಯಕ್ತಿ ಸ್ವಾಮೀಜಿಯನ್ನು ವಾಟ್ ಈಸ್ ಅ ಸ್ಪಿರಿಚುಯಾಲಿಟಿ ಅಂತ ಕೇಳಿದ್ದಕ್ಕೆ ಅವುಗಳನ್ನ ಕೇವಲ 4 ಹಂತಗಳಲ್ಲಿ ನೀವು ತಿಳಿಸ್ಕೊಡ್ಬೇಕು ಅಂತ ಕೇಳಿದಾಗ ಅಲ್ಲಿ ಮೊದಲನೇದು ರೆಸ್ಪಾನ್ಸಿಬಿಲಿಟೀಸ್. ಯು ಶುಡ್ ಫುಲ್ಫಿಲ್ ಆಲ್ ಯುವರ್ ರೆಸ್ಪಾನ್ಸಿಬಿಲಿಟೀಸ್. ದಟ್ ಈಸ್ ದಿ ಫಸ್ಟ್ ಸ್ಟೆಪ್ ಅಂತ ಹೇಳ್ತಾರೆ. ಈಗ 2ನೇ ಸ್ಟೆಪ್ ಹೇಳ್ತಾರೆ, ಇಡೀ ವಿಶ್ವದಲ್ಲಿ, ಪ್ರಪಂಚದಲ್ಲಿ ದರ್ ಈಸ್ ಒನ್ ಮೆಕ್ಯಾನಿಸಮ್. ಇಟ್ಸ್ ಅ ವಂಡರ್ಫುಲ್ ಮೆಕ್ಯಾನಿಸಮ್ ಆ್ಯಂಡ್ ಒನ್ ಶುಡ್ ಗೇನ್ ದಟ್ ನಾಲೆಡ್ಜ್. ಸೊ ವಾಟ್ ಈಸ್ ದಟ್ ಮೆಕ್ಯಾನಿಸಮ್? ಮತ್ತು ಆ ಮೆಕ್ಯಾನಿಸಮ್ನ ನೀನು ಅರ್ಥ ಮಾಡಿಕೊಳ್ಳೇಬೇಕು. ಸೊ ವಾಟ್ ಈಸ್ ದಟ್ ಮೆಕ್ಯಾನಿಸಮ್? ದಟ್ ಈಸ್ ಇಂಟರ್ಕನೆಕ್ಟೆಡ್ನೆಸ್. ಅಂತಂದರೆ ಈ ಜಗತ್ತಿನಲ್ಲಿ ಪ್ರತಿಯೊಂದು ಮತ್ತೊಂದರಲ್ಲಿ ಸಂಬಂಧವನ್ನು ಹೊಂದಿದೆ. ದಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್. ಪ್ರಪಂಚದಲ್ಲಿ ನೀನು ಅನೇಕಗಳನ್ನು ನೋಡ್ತಾ ಇದೆಯಾ. ಈ ಅನೇಕಗಳನ್ನು ನೋಡಿದಾಗ ಯು ಶುಡ್ ಅಂಡರ್ಸ್ಟ್ಯಾಂಡ್, ಇಲ್ಲಿರುವಂತಹ ಒಂದು ವಸ್ತು ಮತ್ತೊಂದು ವಸ್ತುವಿನೊಂದಿಗೆ ಸಂಬಂಧವನ್ನು ಹೊಂದಿದೆ. ದೆರ್ ಈಸ್ ಎ ಕನೆಕ್ಷನ್. ಸೊ ದಟ್ ಈಸ್ ದ ಮೆಕ್ಯಾನಿಸಮ್. ವೈ ದೆರ್ ಆರ್ ಸೋ ಮೆನಿ ವಸ್ತುಗಳು ದಟ್ ಆರ್ ಅಪಿಯರ್ಡ್ ಇನ್ ದಿಸ್ ಹ್ಯೂಜ್ ಜಗತ್ತು ಅಂತಂದರೆ ಬಿಕಾಸ್ ಈಚ್ ಪ್ರತಿಯೊಂದು ಕೂಡ ಮತ್ತೊಂದರೊಂದಿಗೆ ತನ್ನ ಸಂಬಂಧವನ್ನು, ಬಾಂಧವ್ಯವನ್ನು ಹೊಂದಿದೆ. ಇಂಟರ್ ಕನೆಕ್ಟೆಡ್ನೆಸ್. ಸೊ ಆ ಒಂದು ಸಂಬಂಧವನ್ನು ನೀನು ತಿಳ್ಕೋಬೇಕಾಗತ್ತೆ. ಆ್ಯಂಡ್ ಇಟ್ ಈಸ್ ಕಾಲ್ಡ್ ಕಾರ್ಯಕಾರಣ ಸಂಬಂಧ. ಇಟ್ ಈಸ್ ಕಾಲ್ಡ್ ಕಾರ್ಯಕಾರಣ ಸಂಬಂಧ. ಸೊ ಏನಿದು? ವಾಟ್ ಈಸ್ ದಿಸ್ ಕಾರ್ಯಕಾರಣ ಸಂಬಂಧ? ಫಾರ್ ಎಕ್ಸಾಂಪಲ್, ಇಫ್ ದೆರ್ ಈಸ್ ಎ ರಿಸಲ್ಟ್, ಇಲ್ಲಿ ಯಾವುದೋ ಒಂದು ಪರಿಣಾಮ ಉಂಟಾಗಿದೆ, ಯಾವುದೋ ಒಂದು ಫಲ ಇದೆ. ಸೊ ಇಲ್ಲಿ ಒಂದು ಫಲ ಇದೆ ಅಂತಂದರೆ ಅದು ತಾನಾಗಿ ಬಂದು ಆ ಒಂದು ಫಲ, ಅಲ್ಲಿ ಒಂದು ರಿಸಲ್ಟ್ ಅನ್ನುವಂಥದ್ದು ಕುಳಿತಿಲ್ಲ. ಇಲ್ಲಿ ಒಂದು ರಿಸಲ್ಟ್ ಇದೆ ಅಂತಂದ ಮೇಲೆ ಆ ರಿಸಲ್ಟ್ಗಾಗಿ there is a reason, there is a cause, there must be a cause, there must be a reason, then only one can see the effect, ಪರಿಣಾಮ. ಸೊ ಅಲ್ಲೊಂದು ರಿಸಲ್ಟ್ ಇದೆ ಅಂತಂದಮೇಲೆ there must be a cause. ಇಲ್ಲ, ಆ ಥರದ್ದೇನು ಇಲ್ಲ, ಯಾವ ಕಾರಣನೂ ಇಲ್ಲ ಅನ್ನೋದೇ ಆದರೆ, if there is no cause, if there is no reason, then you cannot see the result. There will be no result at all. There cannot be a result. So it is everyone's responsibility. ಇದು ಪ್ರತಿಯೊಬ್ಬ ಮನುಷ್ಯನ ಬಹಳ ದೊಡ್ಡ ಕರ್ತವ್ಯ. ಏನು ಅಂತಂದರೆ ಈ ಜಗತ್ತಿನಲ್ಲಿ ಇರುವಂತಹ ಒಂದು ಮತ್ತೊಂದರ ಜೊತೆಗೆ ಹೊಂದಿರುವಂತಹ ಬಾಂಧವ್ಯ, ಸಂಬಂಧವನ್ನು ತಿಳ್ಕೊಳ್ಳುವಂತಹದ್ದು. ಸೊ ಈ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ಒನ್ ಶುಡ್ ನೋ. ಆ್ಯಂಡ್ ಇದನ್ನು ಜಗತ್ತಿನ ನಿಯಮ ಅಂತ ಕೂಡ ಹೇಳ್ತಾರೆ, ಯೂನಿವರ್ಸಲ್ ಲಾಸ್. ಜಗತ್ತಿನಲ್ಲಿ ಅನೇಕ ನಿಯಮಗಳಿದೆ. ಸೊ ಆ ನಿಯಮಗಳಲ್ಲಿ ಒಂದು ಮತ್ತೊಂದರೊಂದಿಗೆ ಸಂಬಂಧವನ್ನು ಹೊಂದಿದೆ ಅನ್ನುವಂತಹದ್ದು ಒಂದು ನಿಯಮ. ಸೊ ಇಂತಹ ನಿಯಮವನ್ನು ನೀನು ತಿಳ್ಕೋಬೇಕು. ಜೊತೆಗೆ ವೈ ಇಟ್ ಈಸ್ ಸೋ ಎಸೆನ್ಷಿಯಲ್, ಇದನ್ನು ತಿಳ್ಕೊಳ್ಳೋದ್ರಿಂದ ಏನು ಪ್ರಯೋಜನ?
ಒಂದು ವಸ್ತು ಮತ್ತೊಂದು ವಸ್ತುವಿನೊಂದಿಗೆ ಸಂಬಂಧವನ್ನು ಹೊಂದಿದೆ, ಅದೊಂದು ಜಗತ್ತಿನ ನಿಯಮ. ಆ ನಿಯಮವನ್ನು one should gain that knowledge. It is okay, but what is the use? The benefit is so that when you understand that relationship between ಒಂದು ಮತ್ತೊಂದರ ಜೊತೆ ಇರುವಂತಹ ಸಂಬಂಧವನ್ನು ತಿಳ್ಕೊಂಡಾಗ ನಿನ್ನಲ್ಲೂ ಕೂಡ ನೀನು ಒಂದು ಉತ್ತಮವಾದ ಸಾಮರಸ್ಯದ ಬದುಕನ್ನು ನೀನು ನೋಡಬಹುದು. ಸೊ ನಿನ್ನ ಲೈಫ್ ಬಿಕಮ್ಸ್ ವೆರಿ ಸಿಂಪಲ್. ಸೊ ಹೀಗೆ ಒಂದು ಜೀವಕ್ಕೂ ಮತ್ತೊಂದು ಜೀವಕ್ಕೂ ಹೇಗೆ ಒಂದು ವಸ್ತುವಿಗೂ ಮತ್ತೊಂದು ವಸ್ತುವಿಗೂ ಒಂದು ಸಂಬಂಧ ಅನ್ನುವಂತಹದ್ದು ಇರುತ್ತೆ ಅಂತ ಇಲ್ಲಿ ಒಂದು ಜಗತ್ತಿನ ನಿಯಮ ಇದೆ. ಆ ರೀತಿಯಲ್ಲಿ ಈ ಭಗವದ್ಗೀತೆ ಅಥವಾ ಸ್ಪಿರಿಚುಯಾಲಿಟಿಯ ಮೂಲಕ ನಾವು ಸಾಗಿದಾಗ ವಿ ಆರ್ ಗೋಯಿಂಗ್ ಟು ಲರ್ನ್ ಒಂದು ಜೀವಕ್ಕೂ ಮತ್ತೊಂದು ಜೀವಕ್ಕೂ ಇರುವಂತಹ ಸಂಬಂಧವನ್ನು ಕೂಡ ನಾವು ಕಲಿಬಹುದು. ಜೊತೆಗೆ ಒಂದು ಜೀವಕ್ಕೂ ಮತ್ತೊಂದು ಜೀವಕ್ಕೂ ಸಂಬಂಧ ಇದೆ, ಓಕೆ, ಅದನ್ನು ಕಲ್ತ್ಕೋಬಹುದು. ಅದರ ಜೊತೆಗೆ ಜೀವಕ್ಕೂ ಪ್ರಪಂಚಕ್ಕೂ ಇರುವಂತಹ ಸಂಬಂಧ, ದ ರಿಲೇಶನ್ಶಿಪ್ ಬಿಟ್ವೀನ್ ದಿ ಜೀವ ಅಂಡ್ ದಿ ಜಗತ್, ಜೀವ ಅಂಡ್ ಜಗತ್, ಜೀವ ಮತ್ತು ಜೀವದಲ್ಲಿ ಇರುವಂತಹ ಸಂಬಂಧ ಹಾಗೂ ಜೀವ ಮತ್ತು ಜಗತ್ತಿನಲ್ಲಿ ಕಂಡುಬರುವಂತಹ ಸಂಬಂಧ ಹಾಗೂ ದ ರಿಲೇಶನ್ಶಿಪ್ ಬಿಟ್ವೀನ್ ದಿ ಜೀವ ಅಂಡ್ ಪರಮಾತ್ಮ, ಜೀವಾತ್ಮ ಅಂಡ್ ಪರಮಾತ್ಮ. ಸೊ ಜೀವ, ಜಗತ್ತು ಅಂಡ್ ಈಶ್ವರ, ಜೀವ, ಜಗತ್ ಅಂಡ್ ಈಶ್ವರ, ಇಲ್ಲಿ ಇರುವಂತಹ ಸಂಬಂಧಗಳು ಏನು ಅನ್ನುವಂತಹದ್ದು ಕೂಡ ಈ ಒಂದು ಸ್ಪಿರಿಚುಯಾಲಿಟಿ, ಎಸ್ಪೆಷಲಿ ಈ ಒಂದು ಭಗವದ್ಗೀತೆ ಎನ್ನುವಂತಹದ್ದು ನಮಗೆ ತಿಳಿಸ್ಕೊಡುತ್ತೆ. ಅನೇಕ ಶಾಸ್ತ್ರ ಗ್ರಂಥಗಳಿದೆ, ಆ ರೀತಿ ವೇದಾಂತಗಳಿದೆ, ಉಪನಿಷತ್ಗಳಿದೆ, ಒಬ್ಬ ಅನುಭವಿ ಗುರು ಇರ್ತಾನೆ. ಹೀಗೆ ಈ ಸ್ಪಿರಿಚುಯಾಲಿಟಿನಲ್ಲಿ ಇವೆಲ್ಲ ಇರುತ್ತೆ. ಸೊ 4 ಹಂತಗಳಲ್ಲಿ ಒಂದು, ಯು ಹ್ಯಾವ್ ಟು ಡಿಸ್ಚಾರ್ಜ್ ಯುವರ್ ರೆಸ್ಪಾನ್ಸಿಬಿಲಿಟಿ, ಯು ಶುಡ್ ಫುಲ್ಫಿಲ್ ಯುವರ್ ರೆಸ್ಪಾನ್ಸಿಬಿಲಿಟಿ ಅನ್ನುವಂತಹದ್ದು ಒಂದು. ಎರಡನೇದು, ಈ ರೀತಿಯ ಒಂದು ಮೆಕ್ಯಾನಿಸಮ್, ಜಗತ್ತಿನಲ್ಲಿ ಜೀವ, ಜಗತ್ತು ಮತ್ತು ಈಶ್ವರನಿಗೆ ಇರುವಂತಹ ಸಂಬಂಧ, ಆ ಒಂದು ರಿಲೇಷನ್ಶಿಪ್ನ ಅರ್ಥ ಮಾಡಿಕೊಳ್ಳುವಂತಹದ್ದು, ದಟ್ ಈಸ್ ದಿ ಸೆಕೆಂಡ್ ಸ್ಟೆಪ್. ಮತ್ತು ಮೂರನೇದಾಗಿ, ಯು ಶುಡ್ ಎಕ್ಸ್ಪೀರಿಯನ್ಸ್ ಆ ಒಂದು ಫೀಲ್ ಅಂತ, ಒಂದು ಅನುಭವ ಅಂತ ಏನು ಹೇಳ್ತೀವಿ, ಆ ಅನುಭವವನ್ನು ಫೀಲ್ ಮಾಡ್ಕೋಬೇಕು, ನಮಗೆ ಆಗಬೇಕದು, ನಮ್ಮನ್ನು ಬಂದು ಅದು ಮುಟ್ಟಬೇಕು, ಆ ರೀತಿಯ ಎಕ್ಸ್ಪೀರಿಯನ್ಸ್ನ ನಾವು ಮಾಡ್ಕೋಬೇಕಾಗತ್ತೆ. ಸೊ ಪ್ರತಿಯೊಬ್ಬ ಜೀವನಿಗೂ ಹಾಗೂ ಪರಮಾತ್ಮನಿಗೂ ಇರುವಂತಹ ಒಂದು ಸಂಬಂಧವನ್ನು ಫೀಲ್ ಅಂತ ಹೇಳ್ತೀವಿ, ಒಂದು ಭಾವನೆ ಅದು. ನಾವು ಪರಮಾತ್ಮನನ್ನು ಸುಪ್ರೀಂ ಬೀಯಿಂಗ್, ಸುಪ್ರೀಂ ಲಾರ್ಡ್ ಅಂತ ಹೇಳ್ತೀವಿ. ಹೀಗೆ ಪರಮಾತ್ಮನನ್ನು ಕುರಿತು ನಾವು ಹಿ ಈಸ್ ದಿ ಸುಪ್ರೀಂ ಲಾರ್ಡ್, ಹಿ ಈಸ್ ದಿ ಸುಪ್ರೀಂ ಬೀಯಿಂಗ್ ಅಂತ ಹೇಳಿದಾಗ ದೇರ್ ಈಸ್ ಎ ಹಿಡನ್ ಮೀನಿಂಗ್, ಹಿ ಈಸ್ ಎವ್ರಿಥಿಂಗ್. ಸಿನ್ಸ್ ಹಿ ಈಸ್ ಎವ್ರಿಥಿಂಗ್, ದೇರ್ ಈಸ್ ಎ ರಿಲೇಷನ್ಶಿಪ್ ಬಿಟ್ವೀನ್ ದಿ ಜೀವ ಅಂಡ್ ದಿ ಪರಮಾತ್ಮ ಅನ್ನುವಂತಹ ಒಂದು ಭಾವನೆ ನಮ್ಮಲ್ಲಿ ಹುಟ್ಟಬೇಕು. ಸೊ ಸುಪ್ರೀಂ ಲಾರ್ಡ್ ಅಂತ ಹೇಳಿ ಒಬ್ಬ ಈಶ್ವರ ಇದ್ದಾನೆ, ಆ ಈಶ್ವರನಿಗೂ ನನಗೂ ಒಂದು ಸಂಬಂಧ ಇದೆ ಅನ್ನುವಂತಹದ್ದು ನನಗೆ ಗೊತ್ತಾಗಬೇಕು. ಸೊ ಹೀಗೆ ನನಗೂ ಮತ್ತು ಪರಮಾತ್ಮನಿಗೂ ಒಂದು ಸಂಬಂಧ ಇದೆ, ನನಗೂ ಹಾಗೂ ಮತ್ತೊಬ್ಬ ಜೀವನಿಗೂ ಸಂಬಂಧ ಇದೆ, ನನಗೂ ಮತ್ತು ಜಗತ್ತಿಗೂ ಒಂದು ಸಂಬಂಧ ಇದೆ ಅನ್ನುವಂತಹ ಒಂದು ಭಾವ ನನಗೆ ಅರ್ಥ ಆಗಬೇಕು. ಇದೇ ಭಗವದ್ಗೀತೆಯಲ್ಲಿ ಪರಮಾತ್ಮ ಶ್ರೀಕೃಷ್ಣ ಒಂದು ಕಡೆ ಹೇಳ್ತಾನೆ, ಅರ್ಜುನನಿಗೆ ಉಪದೇಶವನ್ನು ಮಾಡುವಾಗ ಅವನು ಹೇಳ್ತಾನೆ, ಸೂತ್ರೇ ಮಣಿಗಣ ಇವ. ಆ್ಯಂಡ್ ಇಟ್ಸ್ ಎ ವಂಡರ್ಫುಲ್ ಎಕ್ಸಾಂಪಲ್. ಅವನು ಹೇಳ್ತಾನೆ, ನೋಡಪ್ಪ, ಪ್ರತಿಯೊಂದು ಮಣಿಗಳು ಕೂಡ ಒಂದಕ್ಕೆ ಒಂದು ಕನೆಕ್ಟ್ ಆಗಿದೆ. ಒಂದು ಮಾಲೆಯನ್ನು ತೋರಿಸಿ, ಒಂದು ಸರವನ್ನು ತೋರಿಸಿ, ಇಲ್ಲಿರುವಂತಹ ಮಣಿಗಳು, ಒಂದು ಮಣಿ ಮತ್ತೊಂದರೊಂದಿಗೆ ಸಂಬಂಧವನ್ನು ಹೊಂದಿದೆ, ಒಂದು ಮತ್ತೊಂದರೊಂದಿಗೆ ಕನೆಕ್ಟ್ ಆಗಿದೆ. ಹೇಗೆ ಕನೆಕ್ಟ್ ಆಗಿದೆ ಅಂತಂದರೆ, ಒಂದು ಮಾಲೆಯನ್ನು ನೋಡಿದಾಗ ನಮಗೆ ಅರ್ಥ ಆಗುತ್ತೆ, ಹೌ ದೀಸ್ ಮಣಿಗಳು ದೇ ಆರ್ ಕನೆಕ್ಟೆಡ್. ಆಲ್ ದಿ ಮಣೀಸ್ ಅವೆಲ್ಲ ದೇ ಆರ್ ಕನೆಕ್ಟೆಡ್ ಥ್ರೂ ಎ ಸೂತ್ರ. ದಟ್ ಸೂತ್ರ ಆರ್ ಸೂತ್ರ ಈಸ್ ಕಾಲ್ಡ್ ದಿ ಥ್ರೆಡ್.
ಒಂದು ದಾರದ ಕಾರಣದಿಂದ ಈ ಮಣಿಗಳೆಲ್ಲವೂ ಒಂದು ಹಾರವಾಗಿ ಬದಲಾಗಿದೆ. ಸೊ ಒಂದು ಹಾರವನ್ನು ನೋಡಿದಾಗ ಅಲ್ಲಿ ಒಂದು ಮಣಿಗೂ ಇನ್ನೊಂದು ಮಣಿಗೂ ಮಧ್ಯದಲ್ಲಿ ಈ ಒಂದು ದಾರ ಅಥವಾ ಸೂತ್ರೆ ಸೂತ್ರ ಅನ್ನುವಂತಹದ್ದು ಅದರ ಮಧ್ಯದಲ್ಲಿ ಹಾದು ಹೋಗಿರುವಂತಹದ್ದು ಕಾಣೋದಿಲ್ಲ. ಕೇವಲ ಒಂದು ಮಣಿ ಮತ್ತೊಂದು ಮಣಿಯೊಂದಿಗೆ ಕನೆಕ್ಟ್ ಆಗಿರುವಂತಹದ್ದನ್ನು ಮಾತ್ರ ನಾವು ನೋಡ್ತೀವಿ. ದಟ್ ದಾರ ಈಸ್ ಇನ್ಸೈಡ್, ಇಟ್ ಈಸ್ ಹಿಡನ್. ಅದು ಸೂಕ್ಷ್ಮವಾಗಿ ಪ್ರತಿ ಮಣಿಗಳನ್ನು ಸೇರಿಸಿರೋದ್ರಿಂದ ಅಲ್ಲಿ ದಾರ ಕಾಣ್ತಾ ಇಲ್ಲ, ಬಟ್ ಅಲ್ಲಿ ಕನೆಕ್ಟ್ ಆಗಿದೆ ಅನ್ನುವಂತಹದ್ದು ಗೊತ್ತಾಗ್ತದೆ. ಪ್ರತಿ ಮಣಿಗಳು ಕನೆಕ್ಟ್ ಆಗಿರುವಂತಹದ್ದು ಯಾವ ಕಾರಣದಿಂದ ಅಂತಂದರೆ ಬಿಕಾಸ್ ಆಫ್ ದಿಸ್ ಥ್ರೆಡ್. ಸೊ ಎಕ್ಸಾಕ್ಟ್ಲಿ ಲೈಕ್ ದಿಸ್ ಎವ್ರಿ ಆಬ್ಜೆಕ್ಟ್ ಇನ್ ದಿಸ್ ವರ್ಲ್ಡ್ ಈಸ್ ಕನೆಕ್ಟೆಡ್. ಹೇಗೆ ಮಾಲೆಯಲ್ಲಿ ಉದ್ದಕ್ಕೂ ಮಣಿಗಳನ್ನ ನೋಡಿದಾಗ ನಿನಗೆ ಸೂತ್ರ ಕಾಣೋದಿಲ್ಲ, ಆ ರೀತಿಯಲ್ಲಿ ಜಗತ್ತಿನಲ್ಲಿ ಪ್ರತಿಯೊಂದು ಆಬ್ಜೆಕ್ಟು ಈಸ್ ಕನೆಕ್ಟೆಡ್ ವಿತ್ ದಿ ಅನದರ್ ಆಬ್ಜೆಕ್ಟ್. ಬಟ್ ಆ ಕನೆಕ್ಷನ್ ಹೇಗೆ ಅನ್ನುವಂತಹದ್ದು ಮೇಲ್ನೋಟದಕ್ಕೆ ನಿನಗೆ ಕಾಣೋದಿಲ್ಲ. ಸೊ ಎವ್ರಿ ಆಬ್ಜೆಕ್ಟ್ ಆಫ್ ದಿಸ್ ವರ್ಲ್ಡ್ ಈಸ್ ಕನೆಕ್ಟೆಡ್ ಬೈ ದಿಸ್ ಈಶ್ವರ, ದಿ ಲಾರ್ಡ್, ಪರಮಾತ್ಮ. ಸೊ one should experience this Ishvara. So Ishvara andaka, he is a Lord, he is supreme being, and at the same time Ishvara annotadu is a philosophy, it's a tattva. So ಇವೆಲ್ಲವನ್ನ ಈ ಒಂದು ಭಗವದ್ಗೀತೆ ತಿಳಿಸ್ತಾ ಹೋಗುತ್ತೆ, ಅಥವಾ ಸ್ಪಿರಿಚುಯಾಲಿಟಿ ಅನ್ನುವಂತಹದ್ದು ತಿಳಿಸುತ್ತೆ. ಮತ್ತು 4 ಹಂತಗಳಲ್ಲಿ ನೀನು ಈ ಸ್ಪಿರಿಚುಯಾಲಿಟಿಯನ್ನು ತಿಳಿಸು ಅಂತ ಹೇಳಿದ್ಯಾ. ನಾನೀಗ ನಿನಗೆ 3 ಹಂತಗಳನ್ನು ತಿಳಿಸಿ ಆಗಿದೆ. ಒಂದು ಈಸ್ ಯು ಶುಡ್ ಫುಲ್ಫಿಲ್ ಆಲ್ ಯುವರ್ ರೆಸ್ಪಾನ್ಸಿಬಿಲಿಟೀಸ್. ಎರಡನೇದು, ನೀನು ಇಲ್ಲಿರುವಂತಹ ಮೆಕ್ಯಾನಿಸಮ್ ಅಂತಂದರೆ ಎವ್ರಿಥಿಂಗ್ ಈಸ್ ಕನೆಕ್ಟೆಡ್. ಆ ಒಂದು ಕನೆಕ್ಷನ್ ಏನು ಅನ್ನುವಂತಹದ್ದನ್ನು ಯು ಶುಡ್ ಅಂಡರ್ಸ್ಟ್ಯಾಂಡ್. ಆ ಒಂದು ಮೆಕ್ಯಾನಿಸಮ್ ಯಾವುದು ಅನ್ನುವಂತಹದ್ದನ್ನು ನೀನು ತಿಳ್ಕೋಬೇಕು. ಮೂರನೇದು, ಯು ಶುಡ್ ಎಕ್ಸ್ಪೀರಿಯನ್ಸ್ ದ ಒನ್ನೆಸ್. ಆ ಒಂದು ಫೀಲ್ ನಿನಗಾಗಬೇಕು. ಜೀವ ಮತ್ತು ಜೀವಕ್ಕೆ ಇರುವಂತಹ ಸಂಬಂಧ, ಜೀವ ಮತ್ತು ಜಗತ್ತಿಗೆ ಇರುವಂತಹ ಸಂಬಂಧ, ಜೀವ ಜಗತ್ತು ಪರಮೇಶ್ವರನೊಂದಿಗೆ ಹೊಂದಿರುವಂತಹ ಸಂಬಂಧ, ಹೀಗೆ ಇವೆಲ್ಲವುಗಳನ್ನು ನಿಮಗೆ ಈ ಒಂದು ಸ್ಪಿರಿಚುಯಾಲಿಟಿ ಅನ್ನುವಂತಹದ್ದು ತಿಳಿಸುತ್ತೆ. ಈ ಒಂದು ಪ್ರಪಂಚದಲ್ಲಿ ಎವ್ರಿಥಿಂಗ್ ಈಸ್ ಕನೆಕ್ಟೆಡ್, ಬಟ್ ಯು ಶುಡ್ ಫೀಲ್ ದಟ್, ಯು ಶುಡ್ ನೋ that you are going to learn in this spirituality. ಇದು 3 ಆಯಿತು. 4ನೇದು, ಟು ಸರೆಂಡರ್ ಟು ದಿಸ್ ಡಿವಿನಿಟಿ. ಈ ಒಂದು ನಿಯಮ, ಜಗತ್ತಿನ ನಿಯಮ ಅಥವಾ ದೈವ ನಿಯಮ, ಆರ್ ದಿ ದೇವರು, ಪರಮಾತ್ಮ, ಆರ್ ದಿ ಫಿಲಾಸಫಿ, ಗಾಡ್ ಫಿಲಾಸಫಿ, ಈ ಒಂದು ತತ್ವಕ್ಕೆ ನೀನು ಶರಣಾಗತನಾಗಬೇಕು. ಯು ಹ್ಯಾವ್ ಟು ಸರೆಂಡರ್. ಓನ್ಲಿ ವೆನ್ ಯು ಸರೆಂಡರ್ it is possible for you to know what is spirituality, and you can practice this spirituality only when you surrender. When you surrender to this higher is called the Supreme Lord, or the Supreme Being, or the Paramatma, or the Ishvara, ದೇವರು, ಭಗವಂತ, ಹೀಗೆ ಅನೇಕ ಹೆಸರುಗಳಿದೆ ಈ ಒಂದು ಹೈಯರ್ ಬೀಯಿಂಗ್ಗೆ. ಅವೆಲ್ಲವನ್ನು ನಿನಗೆ ತಿಳಿಸ್ಕೊಡುವಂತಹದ್ದು ಈ ಒಂದು ಸ್ಪಿರಿಚುಯಾಲಿಟಿ. ಸೊ ಸ್ಪಿರಿಚುಯಾಲಿಟಿಯನ್ನು ನೀನು 4 ಹಂತಗಳಲ್ಲಿ ಕೇಳಿದ್ಯಪ್ಪ. ದಿಸ್ ಈಸ್ ಸ್ಪಿರಿಚುಯಾಲಿಟಿ. ಯು ನೋ ದಿಸ್ ಇಸ್ ಸ್ಪಿರಿಚುಯಾಲಿಟಿ, ಲರ್ನ್ ದಿಸ್ ಸ್ಪಿರಿಚುಯಾಲಿಟಿ ಆ್ಯಂಡ್ ಪ್ರಾಕ್ಟೀಸ್ ದಿಸ್ ಸ್ಪಿರಿಚುಯಾಲಿಟಿ, ಸೋ ದಟ್ ಇದು ನಿನ್ನ ಆತ್ಮದ ಉದ್ಧಾರವನ್ನು ಮಾಡುತ್ತೆ. ಸೊ ಬಟ್ ಭಗವದ್ಗೀತೆ ಎನ್ನುವಂತಹದ್ದು, ಅಲ್ಲೂ ಕೂಡ ಒಂದು ಭಗವದ್ಗೀತೆಯಿಂದ ಕೂಡ ನಾವು 4 ಬೇರೆ ಬೇರೆ ಟಾಪಿಕ್ಗಳನ್ನ ನಾವು ದಿಸ್ ಭಗವದ್ಗೀತಾ ಈಸ್ ಗೋಯಿಂಗ್ ಟು ಟೀಚ್ ಅಸ್ ಅಂತ ಹೇಳಿದಾಗ, ಆ 4 ಪ್ರಮುಖವಾದ ಟಾಪಿಕ್ಸ್ಗಳು ಯಾವುದು, ಮತ್ತಷ್ಟು ವಿಚಾರ ಇದೆ. ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ.
ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.